ಉಭಯವರ್ತಿ ಆಕ್ಸೈಡ್ಗಳೆಂದರೇನು? ಎರಡು ಉದಾಹರಣೆ ಕೊಡಿ. ಲೋಹಗಳು ಮತ್ತೆ ಅಲೋಹಗಳ ಮೇಲೆ ಕೆಲವು ಕ್ವಶನ್ಸ್. ಲೋಹಗಳು ಮತ್ತೆ ಅಲೋಹಗಳ ಮೇಲೆ. ಲೋಹಗಳು ಮತ್ತೆ ಅಲೋಹಗಳ ಮೇಲೆ ಕೆಲವು ಕ್ವಶನ್ ಇದೆ. ಅದರಲ್ಲಿ ಫಸ್ಟ್ ಉಭಯವರ್ತಿಗಳು. ಇದು ಉಭಯವರ್ತಿ ಕೇಳಿಸ್ಕೊಳ್ಳಿ ಮಕ್ಳೇ. ಉಭಯವರ್ತಿ ಆಕ್ಸೈಡ್ಗಳೆಂದರೇನು? ಎಂಫೋಟರಿಕ್ ಆಕ್ಸೈಡ್ ಎರಡು ಉದಾಹರಣೆ ಕೊಡಿ ಅಂತ ಇದೆ. ಇದು 2 ಮಾರ್ಕ್ಸ್ ಕ್ವಶನ್. ನಾನು ಹೋದ ಕ್ಲಾಸಲ್ಲಿ ನಿಮಗೆ ಆಮ್ಲ ಮತ್ತು ಪ್ರತ್ಯಾಮ್ಲ, ಆಸಿಡ್ ಅಂಡ್ ಬೇಸ್ ಬಗ್ಗೆ ಹೇಳಿದ್ದೆ. ಅದಕ್ಕೆ ರಿಲೇಟೆಡ್ ಆಗಿರೋದೇ ಈ ಕ್ವಶನ್. ಬಟ್ ಇದು ಲೋಹಗಳು ಮತ್ತೆ ಅಲೋಹಗಳ ಪಾಠದ ಮೇಲೆ ಇದೆ. ಕೆಲವು ಸಂಯುಕ್ತಗಳು ಆಮ್ಲದ ಜೊತೆನೂ ವರ್ತಿಸುತ್ತೆ, ಪ್ರತ್ಯಾಮ್ಲದ ಜೊತೆನೂ ವರ್ತಿಸುತ್ತೆ. ಆಮ್ಲ ಮತ್ತೆ ಪ್ರತ್ಯಾಮ್ಲ ಎರಡರ ಜೊತೆನೂ ಏನಾಗುತ್ತೆ? ವರ್ತಿಸುತ್ತೆ. ಕೆಲವು ಸಂಯುಕ್ತಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಏನ್ ಸಿಗುತ್ತೆ ಅಂದ್ರೆ ನಮಗೆ ನೀರು ಮತ್ತೆ ಲವಣ ಉಂಟು ಮಾಡುತ್ತವ. ನೀರು ಮತ್ತೆ ಲವಣವನ್ನು ಉಂಟು ಮಾಡುವ ಲೋಹೀಯ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ಗಳೆಂದು ಕರೆಯುತ್ತೇವೆ. ನೋಡಿ, ಅದಕ್ಕೀಗ ಸಮೀಕರಣ ಬರಿತೀನಿ ನಿಮ್ಗೆ. ಇಲ್ಲಿ ಉದಾಹರಣೆ ಅಲ್ಯೂಮಿನಿಯಂ ಆಕ್ಸೈಡ್ ಕೊಟ್ಟಿದ್ದಾರೆ. ಯಾವ್ದು ಉದಾಹರಣೆ ಕೊಟ್ಟಿದ್ದಾರೆ? ಅಲ್ಯೂಮಿನಿಯಂ ಆಕ್ಸೈಡ್. ಫಸ್ಟ್ ಇದು ಆಮ್ಲದ ಜೊತೆ ವರ್ತಿಸುತ್ತೆ. ನೋಡಿ, Al2O3. ಇಲ್ಲಿ ಆಮ್ಲ ನಾನು ಹೈಡ್ರೋಕ್ಲೋರಿಕ್ ಆಸಿಡ್ ತಗೋತೀನಿ. ಆಮ್ಲ ಯಾವ್ದು ಹೇಳಿ? ಹೈಡ್ರೋಕ್ಲೋರಿಕ್ ಆಸಿಡ್. ಆಮ್ಲ ಯಾವ್ದು ತಗೊಂಡಿದ್ದೀನಿ? ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ವರ್ತಿಸಿ ಏನ್ ಸಿಕ್ಕುತ್ತೆ ಅಂದ್ರೆ ನಮ್ಗೆ ಒಂದು ಸಾಲ್ಟ್ ಸಿಕ್ಕುತ್ತೆ. ಯಾವ ಸಾಲ್ಟ್ ಸಿಕ್ಕುತ್ತೆ? ಅಲ್ಯೂಮಿನಿಯಂ ಕ್ಲೋರೈಡ್, AlCl3. ಮತ್ತೆ ಸಾಲ್ಟ್ ಲವಣ, ಇದು ಲವಣ. AlCl3 ಅನ್ನೋದು ಒಂದು ಲವಣ. ಅದ್ರ ಜೊತೆ ಯಾವ್ದು ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ? ಯಾವ್ದಾದ್ರು ಸಿಕ್ಕುತ್ತೆ? ಒಂದು ಲವಣ, ಇನ್ನೊಂದು ನೀರು. ನೀರಿನ ಅಣುಸೂತ್ರ ಗೊತ್ತಿದೆ ನಿಮ್ಗೆಲ್ಲ, H2O. ನೋಡಿ, ಇದು ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಅನ್ನೋದು ಒಂದು ಲೋಹ, ಮೆಟಲ್. ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ. ಯಾವ್ದು ಆಮ್ಲ ಇದು? ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ವರ್ತಿಸಿ ನಮ್ಗೆ ಸಾಲ್ಟ್ ಕೊಡುತ್ತೆ, ಲವಣ ಕೊಡುತ್ತೆ. ಇದು ಒಂದು ಲವಣ. ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ದಿಸ್ ಒನ್ ಇಸ್ ಸಾಲ್ಟ್. ಓಕೆ, ಸಾಲ್ಟ್ ಮತ್ತೆ ವಾಟರ್ ಸಿಗುತ್ತೆ. ಈಗ ಎರಡೂ ಕಡೆ ಇಕ್ವೇಶನ್ ಬ್ಯಾಲೆನ್ಸ್ ಆಗಿಲ್ಲ. ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಎಡಭಾಗದಲ್ಲಿ ಎಷ್ಟು ಪರಮಾಣುಗಳ ಸಂಖ್ಯೆ ಇದೆಯೋ ಅಷ್ಟೇ ಪರಮಾಣುಗಳ ಸಂಖ್ಯೆ ಬಲಭಾಗದಲ್ಲಿ ಕೂಡ ಇರಬೇಕು. ಇಲ್ಲಿ ಎಡಭಾಗದಲ್ಲಿ ಅಲ್ಯೂಮಿನಿಯಂ ಎಷ್ಟಿದೆ ನೋಡಿ? Al2 ಅಂತಿದೆ. ಇಲ್ಲಿ ಹಾಕಕ್ ಆಗಲ್ಲ ನನಗೆ, AlCl3ನೇ ಹಾಕ್ಬೇಕು. ಈಗ ಅದಕ್ಕೆ ನಾನು ಇಲ್ಲಿ 2 ಇಂದ ಗುಣಿಸ್ತೀನಿ. ಆಗ ಎಷ್ಟಾಯ್ತು? 2 AlCl3 ಆಯ್ತು. ಈಗ ಕ್ಲೋರಿನ್ ಎಷ್ಟಾಯ್ತು ನೋಡಿ? 3 2 ಗುಣಿಸಿ. 2 ಮತ್ತೆ 3, 2 3 6 ಅಥವಾ 3 2 6. ಇಲ್ಲೇನ್ ಹಾಕ್ಬೇಕಂದ್ರೆ 6 ಹಾಕ್ಬೇಕು. ಇಲ್ಲೇನ್ ಹಾಕ್ಬೇಕು? 6 ಹಾಕ್ಬೇಕು. ಅವಾಗ ಕ್ಲೋರಿನ್ 6 ಆಯ್ತು. ಈಗ ಹೈಡ್ರೋಜನ್ ಎಷ್ಟಿದೆ ನೋಡಿ? ಇಲ್ಲಿ 2 ಇದೆ. ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಇಲ್ಲಿ ಆಕ್ಸಿಜನ್ 3 ಇದೆ. ಇಲ್ಲಿ 1 ಇದೆ ಈ ಕಡೆ. ಈಗ ನಾನು ಇಲ್ಲಿ 6 ಬರ್ಬೇಕಂದ್ರೆ ಎಷ್ಟರಿಂದ ಗುಣಿಸ್ಬೇಕು? ಹೈಡ್ರೋಜನ್ ಇಲ್ಲಿ 6 ಆಯ್ತು, ಕ್ಲೋರಿನ್ 6 ಬ್ಯಾಲೆನ್ಸ್ ಆಯ್ತು. ಹೈಡ್ರೋಜನ್ ಇಲ್ಲಿ 6 ಆಗ್ಬೇಕಂದ್ರೆ ಇಲ್ಲಿ 3 ಹಾಕಿ. 3 2 6 ಆಯ್ತು. ಹೈಡ್ರೋಜನ್ ಕೂಡ 6 ಆಯ್ತು. ಆಕ್ಸಿಜನ್ ನೋಡಿ ಇಲ್ಲೂ 3 ಆಯ್ತು, ಎಡಭಾಗದಲ್ಲೂ 3 ಆಯ್ತು. ಈಗ ಇಕ್ವೇಶನ್ ಬ್ಯಾಲೆನ್ಸ್ ಆಗಿದೆ. ನೋಡಿ, ಇದಕ್ಕೆ ಉದಾಹರಣೆ ಕೊಟ್ಟಿದ್ದು. ಇಕ್ವೇಶನ್ ತೋರಿಸಿ ನಿಮಗೆ ನಾನು ಹೇಳಿರೋದು. ಎಕ್ಸಾಮ್ ಅಲ್ಲಿ ಏನು ಅದು ಬರೀಬೇಕಾಗಿದ್ದು ಇಲ್ಲ. ಅರ್ಥ ಆಯ್ತಲ್ವಾ ಮಕ್ಳೇ? ಹೇಗೆ ಇದು ಆಮ್ಲದ ಜೊತೆಗೆ ವರ್ತಿಸಿದ್ದು ಆಸಿಡ್, ಅಥವಾ ಏನು ಆಮ್ಲದ ಜೊತೆಗೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲದ ಜೊತೆಗೆ ವರ್ತಿಸಿದಾಗ ನಮಗೇನ್ ಸಿಕ್ತು? ಲವಣ ಮತ್ತೆ ನೀರ್ ಸಿಕ್ತು. ಇದೇ ಅಲ್ಯೂಮಿನಿಯಂ ಆಕ್ಸೈಡ್ ಬರೀ ಆಮ್ಲದ ಜೊತೆಗೂ ವರ್ತಿಸಲ್ಲ, ಪ್ರತ್ಯಾಮ್ಲದ ಜೊತೆಗೂ ವರ್ತಿಸುತ್ತೆ. ಇದೇ ಅಲ್ಯೂಮಿನಿಯಂ ಆಕ್ಸೈಡ್ ಯಾವ್ದ್ರ ಜೊತೆಗೆ ವರ್ತಿಸುತ್ತೆ? ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದ್ರು ನಿಮಗೆ ಏನ್ ಸಿಕ್ಕುತ್ತೆ?
ನೀರು ಮತ್ತೆ ಲವಣ ಸಿಗುತ್ತೆ. ಅಂತಹ ನೀರು ಮತ್ತೆ ಲವಣ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆಗೂ ವರ್ತಿಸಿದಾಗ ನೀರು ಮತ್ತು ಲವಣ ದೊರಕುತ್ತಲ್ವಾ, ಅಂತಹ ಲೋಹೀಯ ಆಕ್ಸೈಡ್ಗಳನ್ನು ನಾವು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಅಂತ ಲೋಹೀಯ ಆಕ್ಸೈಡ್ಗಳನ್ನು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ಇಲ್ಲಿ 2 ಉದಾಹರಣೆ ಕೊಟ್ಟಿದ್ದಾರೆ. ಒಂದು Al2O3 ಅಲ್ಯೂಮಿನಿಯಂ ಆಕ್ಸೈಡ್, ಇನ್ನೊಂದು ಜಿಂಕ್ ಆಕ್ಸೈಡ್. ಈಗ ನಾನು ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಆಮ್ಲದ ಜೊತೆ ವರ್ತಿಸಿದಾಗ ಹೇಳ್ದೆ, ಅದೇ ರೀತಿ ಅಲ್ಯೂಮಿನಿಯಂ ಆಕ್ಸೈಡ್ ಪ್ರತ್ಯಾಮ್ಲದ ಜೊತೆ ಬೇಸ್ ಜೊತೆ ವರ್ತಿಸಿದಾಗ ಏನ್ ಕೊಡುತ್ತೆ ನೋಡೋಣ. Al2O3 ಪ್ಲಸ್ ಇಲ್ಲಿ ಬೇಸ್ ಆಗಿ ನಾನು ಸೋಡಿಯಂ ಹೈಡ್ರಾಕ್ಸೈಡ್ ತಗೋತೀನಿ, NaOH. ಬೇಸ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಳ್ತೀನಿ. ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ತಗೊಂಡಾಗ NaAlO3, ಸೋಡಿಯಂ ಅಲ್ಯೂಮಿನಿಯಂ ಆಕ್ಸೈಡ್, ಸೋಡಿಯಂ ಅಲ್ಯೂಮಿನೇಟ್ ಆಕ್ಸೈಡ್ ಆಗಲ್ಲ ಇದು, ಸೋಡಿಯಂ ಅಲ್ಯೂಮಿನೇಟ್ ಪ್ಲಸ್ ಇದು 3 ಅಲ್ಲ 2 H2O, ಸೋಡಿಯಂ ಅಲ್ಯೂಮಿನೇಟ್. ಈ ಲವಣದ ಹೆಸರು ಸೋಡಿಯಂ ಅಲ್ಯೂಮಿನೇಟ್. ದಿಸ್ ಒನ್ ಈಸ್ ಸಾಲ್ಟ್ ಅಥವಾ ಲವಣ. ಸಾಲ್ಟ್. ಇದು ಅಲ್ಯೂಮಿನಿಯಂ ಆಕ್ಸೈಡ್ ಸೇಮ್. ಇದು ಯಾವ್ದ್ರ ಜೊತೆ, ಇಲ್ಲಿ ಫಸ್ಟ್ ನಾ ತೋರಿಸಿದ್ದು ಆಸಿಡ್ ಜೊತೆ ರಿಯಾಕ್ಟ್ ಆಗಿದ್ದು, ನೆಕ್ಸ್ಟ್ ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಬೇಸ್ ಅಂದ್ರೆ ಕನ್ನಡದಲ್ಲಿ ನಾವು ಅದನ್ನ ಪ್ರತ್ಯಾಮ್ಲ ಅಂತ ಕರಿತೀವಿ. ಕನ್ನಡದಲ್ಲಿ ಪ್ರತ್ಯಾಮ್ಲ ಜೊತೆ ರಿಯಾಕ್ಟ್ ಆದಾಗ ನಮಗೆ ಏನ್ ಸಿಕ್ತು? ಸೋಡಿಯಂ ಅಲ್ಯೂಮಿನೇಟ್. ಏನ್ ಸಿಗುತ್ತೆ ಇಲ್ಲಿ? ಇದ್ರ ಹೆಸರೇನು ಹೇಳಿ? ಸೋಡಿಯಂ ಅಲ್ಯೂಮಿನೇಟ್. ಅದು ಸಾಲ್ಟ್ ಪ್ಲಸ್ H2O ಎಲ್ಲರಿಗೂ ಗೊತ್ತಿದೆ, ಇದು ನೀರು ಅಂತ. ಆಲ್ರೆಡಿ ಇಲ್ಲೂ ಕೂಡ ಸಮೀಕರಣ ಬ್ಯಾಲೆನ್ಸ್ ಆಗಿಲ್ಲ. ಇಲ್ಲಿ ಅಲ್ಯೂಮಿನಿಯಂ ಎಡಭಾಗದಲ್ಲಿ ನೋಡಿ, ರಿಯಾಕ್ಟೆಂಟ್ ಸೈಡ್ ಅಲ್ಯೂಮಿನಿಯಂ 2 ಇದೆ, ಪ್ರಾಡಕ್ಟ್ ಅಲ್ಲಿ ಅಲ್ಯೂಮಿನಿಯಂ 1 ಇದೆ. ಅದಕ್ಕೆ ನಾನು ಇಲ್ಲಿ 2 ಇಂದ ಗುಣಿಸ್ತೀನಿ. ಈಗ ಅಲ್ಯೂಮಿನಿಯಂ 2 ಆಯ್ತು, ಆಕ್ಸಿಜನ್ 4 ಆಯ್ತು. ಇಲ್ಲಿ ಸೋಡಿಯಂ ಎಷ್ಟಾಯ್ತು? 2 ಆಯ್ತು. ಅದಕ್ಕೆ ಇಲ್ಲಿ 2ರಿಂದ ಗುಣಿಸ್ತೀನಿ. ಆಯ್ತಾ? ಸೋಡಿಯಂ ಬ್ಯಾಲೆನ್ಸ್ ಆಯ್ತು. ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಈಗ ನೋಡಿ, 2 ಕಡೆ ಸಮವಾಗಿ ಆಯ್ತು, ಬ್ಯಾಲೆನ್ಸ್ ಆಯ್ತು ಇಕ್ವೇಶನ್. ನೋಡಿ ಒಂದ್ಸಲ, ನೀವು ನೋಡಿ ಬ್ಯಾಲೆನ್ಸ್ ಆಗಿದೆಯೋ ಇಲ್ಲೋ ಅಂತ. ಆಯ್ತಾ? ಇದು ನಿಮಗೆ ಸಮೀಕರಣ ತೋರಿಸಿರೋದು ನಾನು. ಈ ಅಲ್ಯೂಮಿನಿಯಂ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನ್ ಸಿಗುತ್ತೆ? ಬೇಸ್ ಜೊತೆ ರಿಯಾಕ್ಟ್ ಆದಾಗ, 2 ಕಡೆ ರಿಯಾಕ್ಟ್ ಆದಾಗ ನಿಮ್ಗೆ ಲವಣ ಮತ್ತೆ ನೀರು ಸಿಗುತ್ತೆ. ಲವಣ ಮತ್ತೆ ನೀರು. ಇಂಗ್ಲಿಷ್ ಮೀಡಿಯಂನವ್ರಿಗೆ ಹೇಳ್ತೀನಿ ನೋಡಿ. ಮೆಟಾಲಿಕ್ ಆಕ್ಸೈಡ್ ದಟ್ ರಿಯಾಕ್ಟ್ ವಿತ್ both acids as well as bases to produce salt and water are called amphoteric oxides. What are amphoteric oxide means? Metallic oxide that react with both acid as well as base. Acid ಜೊತೆನೂ ರಿಯಾಕ್ಟ್ ಆಗುತ್ತೆ ಒಂದೇ metallic oxide, as well as it reacts with base also. In that time it produce salt and water. They are called as amphoteric oxide. ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಕ್ಸೈಡ್ ಇಲ್ಲಿ ಬರ್ದಿದ್ದೀನಿ. ಸೇಮ್ ಜಿಂಕ್ ಆಕ್ಸೈಡ್ 2 ಎಕ್ಸಾಂಪಲ್. ನಿಮಗೆ ಇಲ್ಲೊಂದು ಸುಮ್ಮನೆ ನಾನೊಂದು ಎಕ್ಸಾಂಪಲ್ ಕೊಟ್ಟಿರೋದು. ದಿಸ್ ಒನ್ ಈಸ್ ಎಕ್ಸಾಂಪಲ್. ರಿಯಾಕ್ಟ್ ಆದಾಗ, ಹೌದು, 2ರಲ್ಲೂ ರಿಯಾಕ್ಟ್ ಆದಾಗ ನಿಮಗೆ ಸಾಲ್ಟ್ ಅಂಡ್ ವಾಟರ್ ಸಿಗುತ್ತೆ ಅಂತ. ಸರ್ ಮಕ್ಕಳಿಗೆ ಒಂದ್ಸಲ ಕೇಳ್ಬಿಡಿ ಅರ್ಥ ಆಯ್ತಾ ಇಲ್ವಾ ಅಂತ. ಋಷಭ್ ಸರ್ ಕೇಳ್ಬಿಡಿ ಒಂದ್ಸಲ ಅರ್ಥ ಆಯ್ತಾ. ಮಕ್ಕಳಿಗೆ ಏನಾದ್ರು ಡೌಟ್ಸ್ ಇದೆಯಾ? ನೋ ಸರ್. ನೀವು ಎಕ್ಸಾಮ್ ಬರಿಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಬರೀ ಎಕ್ಸಾಂಪಲ್ ಕೇಳಿದರೆ ಇಕ್ವೇಶನ್ ಕೇಳಿದಾಗ ಬರಿಬೇಕಾಗುತ್ತೆ. ಇಕ್ವೇಶನ್ ಕೇಳಿದಾಗ ಬರಿಬೇಕಾಗುತ್ತೆ. ಅರ್ಥ ಆಯ್ತಲ್ವಾ ಮಕ್ಳೇ? ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಕ್ವಶನ್ ನೋಡಿ. ಇಲ್ಲಿ ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು
ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತವೆ? ಗ್ಯಾಲ್ವನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ? ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಆಗಿದೆ ಏಕೆ? ಈಗ ಅಲ್ಲಿ ಹೇಳಿದೆ ಅಲ್ವಾ, ಉಭಯವರ್ತಿ ಅಂದ್ರೆ ಆಂಫೋಟರಿಕ್ ಅಂತ ಅಲ್ಲಿ ಹೇಳಿದೆ. ಅದೇ ಕ್ವಶನ್ ಇಲ್ಲಿ ರಿಪೀಟ್ ಆಗಿದೆ, ಅದು ಹೇಗೆ ಅಂತ ಕೇಳಿದ್ದಾರೆ. ಓಕೆ, ಈಗ ಬೆಳ್ಳಿ ಗೊತ್ತಿದೆ ನಮ್ಗೆ, ಅದು ಭೂಮಿಯಲ್ಲಿ ನಮ್ಗೆ ಬೆಳ್ಳಿ ಅದೇ ರೀತಿ ಸಿಗುತ್ತೆ, ಅದಕ್ಕೆ ಯಾವುದೇ ತರದ್ದು ಬೋರು ಏನು ಮಿಕ್ಸ್ ಆಗಿರಲ್ಲ. ಬೆಳ್ಳಿ, ಚಿನ್ನ, ಪ್ಲಾಟಿನಂ ಈ 3 ಲೋಹಗಳು ನಮ್ಗೆ ನಾವು ಡೈರೆಕ್ಟ್ ಆಗಿ ತೆಗೆದು ಉಪಯೋಗಿಸುವಂತದ್ದು. ಬಟ್ ಉಳಿದಿದೆಲ್ಲ ಲೋಹಗಳು ನಮ್ಗೆ ಅದರ ಪ್ಯೂರ್ ಫಾರ್ಮ್ ಅಲ್ಲಿ ಸಿಕ್ಕಲ್ಲ, ಅದರಲ್ಲಿ ಓರ್ಸ್ ಇರುತ್ತೆ. ಈಗ ಕಾಪರ್ಗೆ ಕಾಪರ್ ಪೈರೈಟ್ಸ್, ಈ ತರ ಎಲ್ಲಾ ಬೇರೆ ಎಲ್ಲಾ ಲೋಹಗಳಿಗೂ ಅದರದ್ದೇ ಆದಂತ ಓರ್ಸ್ಗಳಿರುತ್ತೆ. ಅದರಿಂದ ನಾವು ಅದನ್ನ ಶುದ್ಧೀಕರಣ ಮಾಡ್ತೀವಿ. ಅದಕ್ಕೆ ತುಂಬಾ ಮೆಥಡ್ಗಳಿದೆ, ಅದೆಲ್ಲ ಈಗ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಅಷ್ಟೆಲ್ಲ ಕೊಟ್ಟಿಲ್ಲ, ತುಂಬಾ ಸಿಂಪ್ಲಿಫೈ ಮಾಡಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ಒಂದು ಏನ್ ಕೇಳಿದ್ದಾರೆ ಅಂದ್ರೆ, ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ಳುತ್ತವೆ ಅಂತ ಹೇಳಿ ಕೇಳಿದ್ದಾರೆ. ಇದು ನಿಮ್ಮಲ್ಲಿ ಬೆಳ್ಳಿ ಇದು ದೀಪದ ಕಂಬನೋ ತಟ್ಟೆನೋ ಇದ್ರೆ ನೀವು ನೋಡಿರ್ಬೋದು, ಅಥವಾ ನೀವು ಹಾಕುವಂತಹ ಬೆಳ್ಳಿ ಕಾಲ್ಗೆಜ್ಜೆ ಇರ್ಬೋದು. ಕ್ರಮೇಣವಾಗಿ ಬೆಳ್ಳಿ ಕಾಲ್ಗೆಜ್ಜೆ ಕಪ್ಪಾಗುತ್ತೆ, ಅಥವಾ ಬೆಳ್ಳಿ ಸರ ಇರ್ಬೋದು, ಯಾವ್ದಾದ್ರು ಕ್ರಮೇಣವಾಗಿ ಏನಾಗುತ್ತದೋ ಸ್ವಲ್ಪ ಕಪ್ಪಾಗುತ್ತೆ. ಅದೇ ರೀತಿ ತಾಮ್ರನೂ ಕೂಡ ಅಷ್ಟೇನೆ, ಅದು ಕಪ್ಪಾಗಲ್ಲ, ಅದ್ರ ಬಣ್ಣ ನೋಡಿರ್ತೀರ. ಗಾಳಿ ಜೊತೆ ವರ್ತಿಸಿದಾಗ ಏನಾಗುತ್ತೆ ಅಂದ್ರೆ ಯಾವ ಬಣ್ಣಕ್ಕೆ ಬರುತ್ತೆ ಅದು ಗಾಳಿ ಜೊತೆ ವರ್ತಿಸಿದಾಗ? ಏನಾರು ಅಬ್ಸರ್ವ್ ಮಾಡಿದೀರಾ ಮಕ್ಳೇ? ನೀವು ಮಾಡಿರ್ಬೋದು. ಅದು ಗಾಳಿ ಜೊತೆ ವರ್ತಿಸಿದಾಗ ಹಸಿರು ಬಣ್ಣ, ಸ್ವಲ್ಪ ಹಸಿರು ಬಣ್ಣಕ್ಕೆ ಬರುತ್ತೆ, ಅದು ಕಪ್ಪು ಮಿಶ್ರಿತ ಹಸಿರು ಬಣ್ಣಕ್ಕೆ ಬರುತ್ತೆ. ನಿಮ್ ಮನೇಲಿ ಯಾವ್ದಾದ್ರು ತಾಮ್ರದ ಪಾತ್ರೆ ಇದ್ರೆ ಅದನ್ನ ಅಬ್ಸರ್ವ್ ಮಾಡಿ ನೋಡಿ. ಬೆಳ್ಳಿ ಆಲ್ರೆಡಿ ನೋಡಿರ್ತೀರ. ಮತ್ತೆ ಇನ್ನೊಂದು, ಗ್ಯಾಲ್ವನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಕಬ್ಬಿಣ ಗಾಳಿಯೊಂದಿಗೆ ವರ್ತಿಸಿದಾಗ ಅದು ತುಕ್ಕು ಹಿಡಿಯುತ್ತೆ, ರಸ್ಟ್ ಬರುತ್ತೆ. ಅದಕ್ಕೆ ಅದನ್ನ ತಡೆಗಟ್ಟಕ್ಕೋಸ್ಕರ ಗ್ಯಾಲ್ವನೀಕರಣ ಒಂದು ವಿಧಾನ. ಅದ್ರ ಜೊತೆಗೆ ಪೇಂಟಿಂಗು ಮಾಡ್ತೀವಿ, ಆಯಿಲ್ ಹಚ್ತೀವಿ, ಗ್ರೀಸ್ ಹಚ್ತೀವಿ. ಗ್ಯಾಲ್ವನೀಕರಣನೇ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಸಪೋಸ್ ಗ್ಯಾಲ್ವನೀಕರಣ ಪದರ ಹೋದ್ರುನು ಆ ಕಬ್ಬಿಣಕ್ಕೆ ರಸ್ಟ್ ಹಿಡಿಯಲ್ಲ. ಪೇಂಟ್ ಮಾಡಿದ್ರೆ ಇದು ಪೇಂಟ್ ಹೋದ್ರೆ ಅದಕ್ಕೆ ರಸ್ಟ್ ಹಿಡಿತದೆ, ಮತ್ತೆ ನಾವು ಪೇಂಟ್ ಮಾಡ್ಬೇಕಾಗುತ್ತೆ. ಗ್ಯಾಲ್ವನೀಕರಣದಲ್ಲಿ ಒಂದು ಉಪಯೋಗ ಏನು ಅಂತ ಹೇಳಿದ್ರೆ, ಅದು ಹೋದ್ರುನು ಅದಕ್ಕೆ ಮತ್ತೆ ಏನಾಗಲ್ಲ, ರಸ್ಟ್ ಹಿಡಿಯಲ್ಲ. ಅದಕ್ಕೆ ಗ್ಯಾಲ್ವನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಕ್ವಶನ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಡೌಟ್ ಇದೆಯಾ ಯಾರಿಗಾದ್ರೂ? ಈಗ ಕ್ವಶನ್ ನೋಡಿ, ಈಗ ಉತ್ತರಕ್ಕೆ ಬನ್ನಿ. ಇಲ್ಲಿ ನೋಡಿ, ಬೆಳ್ಳಿಯ ಪಾತ್ರೆಗಳು ಗಾಳಿಗೆ ತೆರೆದಿಟ್ಟಾಗ ಅದು ಗಾಳಿಯಲ್ಲಿರುವ ಸಲ್ಫರ್ನೊಂದಿಗೆ ವರ್ತಿಸಿ ಸಲ್ಫರ್ ಡೈಆಕ್ಸೈಡ್ ನ ಕಪ್ಪು ಪದರ ಉಂಟಾಗುತ್ತದೆ. ಬೆಳ್ಳಿ ಗಾಳಿಯೊಂದಿಗೆ ತೆರೆದಿಟ್ಟಾಗ ಗಾಳಿಯಲ್ಲಿರುವಂತಹ ಸಲ್ಫರ್ನೊಂದಿಗೆ ವರ್ತಿಸಿ ಅದರಲ್ಲಿ ಸಲ್ಫರ್ ಡೈಆಕ್ಸೈಡ್ ಪದರ ಉಂಟಾಗುತ್ತೆ. ಅದರಿಂದ ಅದು ಸಲ್ಫರ್ ಡೈಆಕ್ಸೈಡ್ ನ ಕಪ್ಪು ಪದರ ಉಂಟಾಗುತ್ತೆ. ಅದರಿಂದ ಬೆಳ್ಳಿ ಏನಾಗುತ್ತೆ, ಅದರ ಹೊಳಪನ್ನು ಕಳ್ಕೊಳ್ಳುತ್ತೆ. ಅದರಿಂದ ಬೆಳ್ಳಿ ಏನಾಗುತ್ತೆ, ಅದ್ರ ಹೊಳೆಯೋದನ್ನ ಶೈನಿಂಗ್ ನೇಚರ್ ಇರುತ್ತಲ್ಲ ಅದನ್ನ ಕಳ್ಕೊಳ್ಳುತ್ತೆ. ಅದೇ ರೀತಿ ತಾಮ್ರಕ್ ಬಂದಾಗ ನೀವು ಇದನ್ನ ನೋಡಿರ್ತೀರ. ನಿಮ್ಮಲ್ಲಿ ತಾಮ್ರದ್ದು ದೇವ್ರ ತಟ್ಟೆ, ದೇವ್ರಿಗೆ ಉಪಯೋಗಿಸುವಂತದ್ದು ಪೂಜೆ ಸಾಮಗ್ರಿಗಳು ಇರುತ್ತೆ, ಪಾತ್ರೆಗಳು ಇರುತ್ತೆ. ಅದನ್ನು ಕೂಡ ಅಷ್ಟೇಯ, ಗಾಳಿಯಲ್ಲಿರುವಂತಹ ತೇವಪೂರಿತ ಮಾಯಿಶ್ಚರ್ ಇರುವಂತ ಕಾರ್ಬನ್ ಡೈಆಕ್ಸೈಡ್ ನ ಜೊತೆಗೆ ವರ್ತಿಸಿದಾಗ, ತಾಮ್ರ ಇದೆಯಲ್ಲ ಯಾವ್ದ್ರ ಜೊತೆ ವರ್ತಿಸುತ್ತೆ? ಕಾರ್ಬನ್ ಡೈಆಕ್ಸೈಡ್, ಗಾಳಿಯಲ್ಲಿರುವ ಇದೇನು ತೇವಾಂಶದಿಂದ ಹೊಂದಿರುವಂತ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ಏನ್ ಸಿಗುತ್ತೆ ನಿಮ್ಗೆ? ತಾಮ್ರದ ಕಾರ್ಬೋನೇಟ್ ದೊರೆಯುತ್ತೆ. ಏನ್ ದೊರೆಯುತ್ತೆ? ತಾಮ್ರದ ಕಾರ್ಬೋನೇಟ್ ನ ಹಸಿರು ಪದರ ದೊರೆಯುತ್ತೆ. ಇಲ್ಲಿ ಬೆಳ್ಳಿಯೊಂದಿಗೆ ವರ್ತಿಸಿದಾಗ ಕಪ್ಪು ಪದರ, ಇಲ್ಲಿ ಯಾವ ಪದರ ದೊರೆಯುತ್ತೆ? ಹಸಿರು ಪದರ ಉಂಟಾಗುತ್ತದೆ. ಆಗ ಕೂಡ ತಾಮ್ರ ಅದರ ಹೊಳಪನ್ನ ಕಳ್ಕೊಳ್ಳುತ್ತೆ. ತಾಮ್ರ ಏನಾಗುತ್ತೆ? ಅದರ ಹೊಳಪನ್ನು ಕಳ್ಕೊಳ್ಳುತ್ತೆ. ಅರ್ಥ ಆಯ್ತಲ್ಲ? ತಾಮ್ರ ಗಾಳಿಯಲ್ಲಿರುವ ತೇವಾಂಶದಿಂದ ಕೂಡಿರುವಂತ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಅನ್ನ
ತಾಮ್ರದ ಕಾರ್ಬೋನೇಟ್ ನ ಹಸಿರು ಪದರ ಉಂಟಾಗುತ್ತೆ ಅದ್ರ ಮೇಲ್ಗಡೆ, ಅದರಿಂದ ಬಣ್ಣವನ್ನ ಕಳ್ಕೊಳ್ಳುತ್ತೆ. ಇನ್ನೊಂದು, ಕಬ್ಬಿಣಕ್ಕೆ ನಾನು ಗ್ಯಾಲ್ವನೀಕರಣದಿಂದ ಉಂಟಾದ ಯಾವ್ದು ಲೇಪನ ಹಾಕ್ತಿವಂದ್ರೆ ಸತುವಿನ ಲೇಪನ. ಯಾವ್ದನ್ನ ಹಾಕ್ತಾರೆ ಅಲ್ಲಿ? ಸತು ಕೂಡ ಒಂದು ಮೆಟಲ್. ಇದ್ರ ಲೇಪನ ಹಾಕಿದಾಗ ಅದು ಆಕ್ಸಿಜನ್ ಜೊತೆ ವರ್ತಿಸಿ ಸತುವಿನ ಆಕ್ಸೈಡ್ ಆಗುತ್ತೆ. ಆಕ್ಸಿಜನ್ ಜೊತೆ ವರ್ತಿಸಿ ಯಾವ್ದ್ರ ಆಕ್ಸೈಡ್ ಆಗುತ್ತೆ? ಸತುವಿನ ಆಕ್ಸೈಡ್ ನ ಪದರವಾಗಿ ಹೆಚ್ಚಿನ ಉತ್ಕರ್ಷಣೆಯನ್ನು ತಡೆಗಟ್ಟುತ್ತದೆ. ಉತ್ಕರ್ಷಣೆ ಅಂದ್ರೆ ಗೊತ್ತಿದೆ, ಆಕ್ಸಿಜನ್ ಅನ್ನ ಪಡ್ಕೊಂಡು ಆಕ್ಸಿಜನ್ ಅನ್ನ ಪಡ್ಕೊಳ್ಳುತ್ತೆ, ಹೈಡ್ರೋಜನ್ ಅನ್ನ ಬಿಟ್ಬಿಡುತ್ತೆ. ಅದನ್ನೇ ಉತ್ಕರ್ಷಣೆ ಅಂತ ಹೇಳುದು. ಹೋದ ತರಗತಿಲಿ ಹೇಳಿದೀನಿ. ಸತುವಿನ ಆಕ್ಸೈಡ್ ನ ಪದರವಾಗಿ ಹೆಚ್ಚಿನ ಉತ್ಕರ್ಷಣೆಯನ್ನು ತಡೆಯುತ್ತದೆ. ಅಂದ್ರೆ ಆಕ್ಸಿಜನ್ ಹೆಚ್ಚು ತಗೊಳ್ಳುವಂತದ್ದನ್ನು ಏನ್ ಮಾಡುತ್ತೆ? ಇದು ತಡೆಯುತ್ತೆ. ಆದುದರಿಂದ ನಾವು ಕಬ್ಬಿಣಕ್ಕೆ ರಸ್ಟ್ ಬರಲ್ಲ. ಗ್ಯಾಲ್ವನೀಕರಣದಿಂದ ಕಬ್ಬಿಣಕ್ಕೆ ಯಾವುದೇ ತರವಾದಂತಹ ರಸ್ಟ್ ಅಂದ್ರೆ ತುಕ್ಕು ಹಿಡಿಯೋದನ್ನ ಅದು ತಡೆಗಟ್ಟುತ್ತೆ. ಆಮೇಲೆ ಎರಡನೇದು, ಅಲ್ಯೂಮಿನಿಯಂ ಆಕ್ಸೈಡ್ ನ ಉಭಯವರ್ತಿ ಆಕ್ಸೈಡ್ ಆಗಿದೆ ಯಾಕೆ? ಅಲ್ಲೇ ನಾನು ಹಿಂದಿನ ಇದ್ರ ಕ್ವಶನ್ ಅಲ್ಲೇ ಹೇಳಿದೀನಿ, ನಿಮ್ಗೆ ಇದ್ರಲ್ಲಿ ಏನು ಡೌಟ್ ಇರಕ್ಕಿಲ್ಲ. ಯಾಕಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಇದೆಯಲ್ಲ, ಅದು ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಮಕ್ಳೇ, ಈ ಕ್ವಶನಿಗೆ ನಿಮ್ಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಸಮೀಕರಣವನ್ನು ಬರೆಯಕ್ ಕೇಳ್ಬೋದು. ಚಾನ್ಸಸ್ ಇದೆ, ಕೇಳ್ತಾರಂತ ಹೇಳಲ್ಲ. ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಜೊತೆ ರಿಯಾಕ್ಟ್ ಆದಾಗ ಲವಣ ಮತ್ತು ನೀರು ಉಂಟು ಮಾಡುವ ಸಮೀಕರಣವನ್ನು ಬರೆಯಿರಿ. ಅಥವಾ ಅಲ್ಯೂಮಿನಿಯಂ ಆಕ್ಸೈಡ್ ಪ್ರತ್ಯಾಮ್ಲಗಳೆರಡರ ಜೊತೆಗೂ ವರ್ತಿಸಿ ಲವಣ ಮತ್ತು ನೀರನ್ನು ಅಲ್ಯೂಮಿನಿಯಂ ಆಕ್ಸೈಡ್ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ ಎಂಬ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತಾನು ಕೇಳ್ಬೋದು. ನೋಡಿ, ನಾನು ಹಿಂದೆ ತೋರಿಸಿದೀನಿ, ಆಗ ಇದೇ ಸಮೀಕರಣ ಬರಿಬೇಕು ನೀವು. ಅರ್ಥ ಆಯ್ತಲ್ವಾ? ಕ್ವಶನ್ ಅನ್ನ ಆ ರೀತಿನೂ ಕೇಳ್ಬೋದು, ಅದರ ರಾಸಾಯನಿಕ ಸಮೀಕರಣನೂ ಕೇಳ್ಬೋದು. ಈ ರಾಸಾಯನಿಕ ಸಮೀಕರಣನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಹಾಗೆ ಬರೋದಿಲ್ಲ. ಇಕ್ವೇಶನ್ ಬ್ಯಾಲೆನ್ಸ್ ಮಾಡೋದು ಅಷ್ಟೇ, ಇದಕ್ಕೆ ಯಾವುದೇ ತರದ ಸೂತ್ರ ಇಲ್ಲ. ನಾವು ಅಲ್ಲಿ ನೋಡ್ಕೊಂಡು ಎಡಭಾಗ ಮತ್ತೆ ಬಲಭಾಗ ನೋಡ್ಕೊಂಡು ಎಷ್ಟು ಪರಮಾಣುಗಳ ಸಂಖ್ಯೆ ಇದೆ ಅಂತ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತು ಅಂತ ತಿಳಿತೀನಿ. ಯಾಕೆ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯವರ್ತಿ ಅಂತ ಕರಿತೀವಿ ಅಂದ್ರೆ ತುಂಬಾ ಸಿಂಪಲ್ ಮಕ್ಳೇ. ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲದ ಜೊತೆನೂ ವರ್ತಿಸುತ್ತೆ, ಪ್ರತ್ಯಾಮ್ಲಗಳ ಜೊತೆಗೂ ವರ್ತಿಸಿದಾಗ ನಮಗೆ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ನೋಡಿ, ಇಂಗ್ಲಿಷ್ ಮೀಡಿಯಂನವರು ಹೌ ಸಿಲ್ವರ್ ಅಂಡ್ ಕಾಪರ್ ಆರ್ಟಿಕಲ್ ಲೂಸ್ ದೇರ್ ಶೈನಿಂಗ್ ಸರ್ಫೇಸ್. ನೀವು ಇಂಗ್ಲಿಷ್ ಮೀಡಿಯಂನವ್ರು ನೀವು ನೋಡಿರ್ತೀರ ಡೈಲಿನು. ಸಿಲ್ವರ್ ಮತ್ತೆ ಕಾಪರ್ ಅದರ ಶೈನಿಂಗ್ ಅನ್ನ ಹೇಗ್ ಕಳ್ಕೊಳ್ಳುತ್ತೆ ಅಂತ. ಸಿಲ್ವರ್ ಆರ್ಟಿಕಲ್ಸ್ ಯೂಸ್ ಮಾಡಿದಾಗ ಬ್ಲಾಕ್ ಆಗುತ್ತೆ. ಕಾಪರ್ ವೆಸಲ್ಸ್ ಅದರ್ವೈಸ್ ಕಾಪರ್ ಆರ್ಟಿಕಲ್ಸ್ ಕೂಡ ಯಾವ ಕಲರ್ ಟರ್ನ್ ಆಗಿರುತ್ತೆ ಅಂದ್ರೆ ಗ್ರೀನ್ ಕಲರ್ಗೆ. ನಾವು ಸಿಲ್ವರ್ ಆರ್ಟಿಕಲ್ಸ್ ವೆನ್ ಎಕ್ಸ್ಪೋಸ್ಡ್ ಟು ಏರ್ ರಿಯಾಕ್ಟ್ ವಿತ್ ಸಲ್ಫರ್ ಟು ಫಾರ್ಮ್ ಎ ಬ್ಲಾಕ್ ಲೇಯರ್ ಆಫ್ ಸಲ್ಫರ್ ಡೈಆಕ್ಸೈಡ್. ಅದ್ರ ಮೇಲೆ ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ಏನ್ ಉಂಟಾಗುತ್ತೆ? ಬ್ಲಾಕ್ ಲೇಯರ್ ಆಫ್ ಸಲ್ಫರ್ ಡೈಆಕ್ಸೈಡ್. ದಟ್ಸ್ ವೈ ಇಟ್ ಲೂಸಸ್ ಇಟ್ಸ್ ಶೈನಿಂಗ್. ಸಿಮಿಲರ್ಲಿ ಕಾಪರ್ ರಿಯಾಕ್ಟ್ಸ್ ವಿತ್ ಮಾಯಿಸ್ಟ್ ಕಾರ್ಬನ್. ಇಲ್ಲೇ ಹೇಳ್ದೆ ನಾನು, ತೇವಪೂರಿತ ಮಾಯಿಸ್ಟ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಏರ್. ಇಟ್ ಪ್ರೆಸೆಂಟ್ಸ್ ಇನ್ ದ ಏರ್ ಟು ಫಾರ್ಮ್ ಎ ಗ್ರೀನ್ ಲೇಯರ್ ಆಫ್ ಕಾಪರ್ ಕಾರ್ಬೋನೇಟ್. ಏನಿರುತ್ತೆ ಆ ಕಾಪರ್ ಆರ್ಟಿಕಲ್ಸ್ ಆರ್ ಕಾಪರ್ ವೆಸಲ್ ಮೇಲೆ ವಿ ಕ್ಯಾನ್ ಸಿ ದಿಸ್ ಗ್ರೀನ್ ಲೇಯರ್, ಗ್ರೀನ್ ಕಲರ್ ನೋಡ್ತೀವಿ ನಾವು. ಬಿಕಾಸ್ ಆಫ್ copper reacts with moist carbon dioxide in the air to form a green layer of copper carbonate. Innondu layer of zinc formed by the galvanization reacts with oxygen. ಇಲ್ಲಿ ಕೇಳಿದ ನೋಡಿ, ಗ್ಯಾಲ್ವನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ? ಲೇಯರ್ ಆಫ್ ಜಿಂಕ್ ಫಾರ್ಮ್ಡ್ ಬೈ ದ ಗ್ಯಾಲ್ವನೈಸೇಷನ್. ಪೇಂಟಿಂಗ್ ಮಾಡ್ತೀವಿ ನಾವು ಐರನ್ಗೆ, ಇನ್ನೊಂದು ಆಯಿಲ್ ಹಚ್ತೀವಿ, ಇನ್ನೊಂದು ಗ್ರೀಸ್. ಬಟ್ ಲೇಯರ್ ಆಫ್ ಜಿಂಕ್ ಫಾರ್ಮ್ಡ್ ಬೈ ದ ಗ್ಯಾಲ್ವನೈಸೇಷನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಎ ಲೇಯರ್ ಆಫ್ ಜಿಂಕ್ ಆಕ್ಸೈಡ್. ಲೇಯರ್ ಆಫ್ ಜಿಂಕ್ ಆಕ್ಸೈಡ್ ಇದು ವಿಚ್ ಪ್ರಿವೆಂಟ್ಸ್ ದ ಫರ್ದರ್ ಆಕ್ಸಿಡೇಷನ್. ಇಟ್ ರೆಡ್ಯೂಸ್ ದ
ಏನಾಗುತ್ತೆ, ಆಕ್ಸಿಡೇಷನ್ ಅನ್ನ ರೆಡ್ಯೂಸ್ ಮಾಡುತ್ತೆ. ನಾನು ಜಿಂಕ್ ಲೇಯರ್ ಹಾಕೋದ್ರಿಂದ ಅದೇನ್ ಮಾಡುತ್ತೆ, ಇಟ್ ರೆಡ್ಯೂಸ್ ದ ಆಕ್ಸಿಡೇಷನ್. ಓಕೆ, ಜಿಂಕ್ ಆಕ್ಸೈಡ್ ವಿಚ್ ಪ್ರಿವೆಂಟ್ಸ್ ಫರ್ದರ್ ಆಕ್ಸಿಡೇಷನ್. ನೆಕ್ಸ್ಟ್ ಬಿ ಕ್ವಶನ್, ಅಲ್ಯೂಮಿನಿಯಂ ಆಕ್ಸೈಡ್ is an amphoteric oxide. Why? Aluminum oxide reacts with both acid and base to form salt and water. Aluminum oxide already ನಾನು ಹಿಂದಿನ ಇದ್ರಲ್ಲಿ ಹೇಳಿದ್ದೀನಿ, it reacts with both acid and base. It forms salt and water. Suppose it reacts with the acid, it forms aluminum chloride salt. It reacts with base, it forms sodium aluminate and water. That's why aluminum oxide is called an amphoteric oxide. Sir, next slide ಗೆ ಹೋಗ್ಲಾ? ಡೌಟ್ ಕೇಳ್ತೀರಾ? ಓಕೆ, ಒಂದು ನಿಮಿಷ ಡೌಟ್ಸ್ ಇದೆಯಾ ಸ್ಟೂಡೆಂಟ್? No, sir. No, sir. No, sir. ಓಕೆ. ಓಕೆ, ನೆಕ್ಸ್ಟ್ ಮಿಶ್ರ ಲೋಹಗಳು ಎಂದರೇನು? ತಾಮ್ರದ 2 ಮಿಶ್ರ ಲೋಹಗಳನ್ನು ಹೆಸರಿಸಿ. ಮಿಶ್ರ ಲೋಹಗಳು ನಿಮಗೆ ಸುಮಾರು ಸಲ ಬಂದಿರುತ್ತೆ. ಮಿಶ್ರ ಲೋಹಗಳು ಏನು ಅಂತ ಹೇಳಿದ್ರೆ, ಮಿಶ್ರ ಲೋಹ ಅಂದ್ರೆ 2 ಲೋಹಗಳೇ ಸೇರ್ಬೋದು. ಮಿಶ್ರ ಲೋಹ ಅಂದ್ರೆ ಏನು ಸೇರ್ಬೋದು? 2 ಲೋಹಗಳು ಅಥವಾ ಹೆಚ್ಚು ಲೋಹಗಳು ಅಥವಾ ಅಲೋಹಗಳು. 2 ಲೋಹಗಳು, ಹೆಚ್ಚು ಲೋಹಗಳ ಅಥವಾ ಲೋಹ ಮತ್ತು ಅಲೋಹಗಳ ಸಮರೂಪ ಮಿಶ್ರಣ. ಅದು ಇಷ್ಟೇ ಹಾಕ್ಬೇಕು, ಇಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಇರುತ್ತೆ. ಈಗ ಲೋಹ 1 ಪ್ರಮಾಣ 2 ರೇಷಿಯೋ ಇದ್ರೆ ಅಲೋಹ 1 ಪ್ರಮಾಣ, ಅಥವಾ 2 ಲೋಹಗಳೇ ತಗೊಂಡಾಗ ನೀವು ಏನು ತಗೊಳ್ಬೇಕು, ಅದನ್ನ 2 ಲೋಹಗಳೇ ತಗೊಂಡಾಗ, ಅಥವಾ 1 3 ಪ್ರಮಾಣ ಇದ್ರೆ ಇನ್ನೊಂದು ರೇಷಿಯೋ ಇರುತ್ತೆ 3:2 ಎನಿ ರೇಷಿಯೋ. ಆ ಪ್ರಮಾಣದಲ್ಲಿ ಮಿಶ್ರಣವಾದ್ರೆ ಅದನ್ನ ಮಿಶ್ರ ಲೋಹ ಅಂತ ಕರಿತೀವಿ. ಮಿಶ್ರ ಲೋಹವು 2 ಲೋಹಗಳ ಮಿಶ್ರಣ ಹೊಂದಬಹುದು, ಅಥವಾ ಹೆಚ್ಚು ಲೋಹಗಳು ಮಿಶ್ರಣ ಹೊಂದಬಹುದು, ಅಥವಾ ಲೋಹ ಮತ್ತೆ ಅಲೋಹಗಳ ಸಮರೂಪ ಮಿಶ್ರಣ ಆಗಿರ್ಬೋದು. ಇವುಗಳೆಲ್ಲವನ್ನು ಅಲೋಹಗಳು ಅಂತ ಹೇಳಿ ಕರಿತೀವಿ. ಲೋಹ ಮತ್ತು ಅಲೋಹಗಳ ಸಮರೂಪ ಮಿಶ್ರಣ ಆಗಿರ್ಬೋದು. ಇವುಗಳನ್ನೆಲ್ಲ ಅಲೋಹಗಳು ಅಂತ ಕರಿತೀವಿ. ತಾಮ್ರದ ಮಿಶ್ರ ಲೋಹಗಳು ಯಾವುದು ಅಂತ ಹೇಳ್ಬೇಕು ನೀವು. ತಾಮ್ರದ ಮಿಶ್ರ ಲೋಹಗಳು ಅಂದ್ರೆ ಒಂದು ಯಾವ್ದು ಹೇಳಿ? ಕಂಚು ನೋಡಿದೀರಾ, ಕೇಳಿದೀರಾ? ಯಾವುದೇ ಇದರಲ್ಲಿ ಸ್ಪೋರ್ಟ್ಸ್ ಅಲ್ಲಿ 3rd ಪ್ರೈಸ್ ಬಂದಾಗ ಅಥ್ಲೆಟಿಕ್ಸ್ ಅಲ್ಲಿ ನಮ್ಗೆ ಯಾವ್ದು ಕೊಡ್ತಾರೆ? ಕಂಚಿನ ಪದಕ ಕೊಡ್ತಾರೆ. ಅದು ಒಂದು ತಾಮ್ರದ ಮಿಶ್ರ ಲೋಹ. ಮತ್ತೆ ಇನ್ನೊಂದು ಹಿತ್ತಾಳೆ ದೀಪಗಳಿರುತ್ತೆ ಮನೇಲಿ ಅಲ್ವಾ? ಹಿತ್ತಾಳೆ ದೀಪ ಇರುತ್ತೆ, ಮತ್ತೆ ಮನೇಲಿ ಪಾತ್ರೆಗಳು ಇರುತ್ತೆ. ಇದು ಕೂಡ ಯಾವ್ದ್ರಿಂದ ಆಗಿರುವಂತ ಒಂದು ಮಿಶ್ರ ಲೋಹ? ತಾಮ್ರದಿಂದ ಆಗಿರುವಂತ ಮಿಶ್ರ ಲೋಹ. ಇದು ಮೊದ್ಲಿನ ಸಿಲೆಬಸ್ ಅಲ್ಲಿ ಯಾವ್ದ್ಯಾವ್ದು ಎಷ್ಟೆಷ್ಟು ಪ್ರಮಾಣದಲ್ಲಿ ಇತ್ತು ಅಂತ ಕೊಟ್ಟಿದ್ರು. ಈಗ ನಿಮ್ಗೆ ಅದ್ ಯಾವ್ದನ್ನು ಕೊಟ್ಟಿಲ್ಲ ಮಕ್ಳೆ, ಎಷ್ಟಿದೆ ಅಂತ. ಬರೀ ಮಿಶ್ರ ಲೋಹಗಳು. ಅದ್ರಲ್ಲಿ ಈಗ ತಾಮ್ರದಲ್ಲಿ ಯಾವ ಮಿಶ್ರ ಲೋಹ ಮಾಡ್ಬೋದು, ಅಥವಾ ಕಬ್ಬಿಣದ ಯಾವ್ದಾವ್ದು ಮಿಶ್ರ ಲೋಹ. ಈಗ ನೀವು ಸ್ಟೀಲ್ ತಗೊಳ್ತೀರಾ, ಸ್ಟೀಲ್ ಗೊತ್ತಿದೆಯಲ್ವಾ ನಿಮ್ಗೆ? ಸಾರಿ, ಕಬ್ಬಿಣ ಅಲ್ಲ, ಸ್ಟೀಲ್ ಅಲ್ಲಿ ಯಾವ್ಯಾವ್ದು ಲೋಹಗಳಿರುತ್ತೆ ಅಂತ. ಸ್ಟೀಲ್ ಅಲ್ಲಿ ಕಬ್ಬಿಣ ಇರುತ್ತೆ, ಮತ್ತೆ ಇನ್ಯಾವ್ದಿರುತ್ತೆ? ಕಾರ್ಬನ್ನು. ಕಬ್ಬಿಣ ಮೆಟಲ್ಲು, ಕಾರ್ಬನ್ ಯಾವ್ದಿರುತ್ತೆ? ನಾನ್ ಮೆಟಲ್. ಈ ತರ ತುಂಬಾ ಮಿಶ್ರ ಲೋಹಗಳಿರುತ್ತೆ. ಮತ್ತೆ ಡಾಕ್ಟರ್ ಯೂಸ್ ಮಾಡ್ತಾರಲ್ಲ, ಆಪರೇಷನ್ ಮಾಡಕ್ ಯೂಸ್ ಮಾಡ್ತಾರಲ್ಲ ಆ ಕತ್ರಿ, ಅದು ಕೂಡ ಸ್ಟೇನ್ಲೆಸ್ ಸ್ಟೀಲ್ ಇಂದ ಆಗಿರುವಂತ ಒಂದು ಮಿಶ್ರ ಲೋಹ. ಡಾಕ್ಟ್ರು ಆಪರೇಷನ್ ಯೂಸ್ ಮಾಡುವಂತ ಒಂದು ಸೀಸರ್ ಇದೆಯಲ್ಲ, ಅದನ್ನ ಸ್ಟೇನ್ಲೆಸ್ ಸ್ಟೀಲ್ ಅಂತ ಒಂದು ಮಿಶ್ರ ಲೋಹದಿಂದ ಮಾಡಿರ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ರಸ್ಟ್ ಬರಲ್ಲ. ಅದಕ್ಕೆ ಅವ್ರು ಅದೇ ಇದನ್ನ ಉಪಯೋಗಿಸ್ತಾರೆ. ಯಾವುದು? ಸ್ಟೇನ್ಲೆಸ್ ಸ್ಟೀಲ್ ಸೀಸರ್ ನ ಉಪಯೋಗಿಸ್ತಾರೆ. What are alloys named? 2 alloys of copper. Alloys means they are homogeneous mixture of 2 or more metals or metal and non-metals. Homogeneous, right proportion. ನೀವು ಇಷ್ಟೇ ಹಾಕ್ಬೇಕು ಅಂತ ಇರ್ತದೆ.
ಈಗ ಸಪೋಸ್ ಹೋಮೋಜಿನಿಯಸ್ ಗೆ ನಿಮ್ಮ ಅಮ್ಮ ಕಾಫಿನ ಟೀನ ಪ್ರಿಪೇರ್ ಮಾಡ್ಬೇಕಾದ್ರೆ ಅದಕ್ಕೆ ಮಿಲ್ಕು ಶುಗರು ಮತ್ತೆ ಟೀ ಪೌಡರ್ ಇಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಇರುತ್ತೆ. ಅಷ್ಟನ್ನೇ ಹಾಕೋದು. ದಟ್ ಈಸ್ ಕಾಲ್ಡ್ ಆಸ್ ಹೋಮೋಜಿನಿಯಸ್ ಮಿಕ್ಸ್ಚರ್ of 2 or more metals or metal and non-metals. This is called alloy. Then alloys of copper, bronze and brass. Alloys of copper are bronze and brass. Next slide ಗೆ ಹೋಗ್ತೀನಿ. Next ಬನ್ನಿ. ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರವೇನು? ಈ ಲವಣದ 2 ಉಪಯೋಗಗಳನ್ನು ಬರೆಯಿರಿ. ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ. ಮೊಸರು, ಜಠರ ರಸ. ಫಸ್ಟ್ ಎ ಕ್ವಶನ್ ಬಗ್ಗೆ. ಚೆಲುವೆ ಪುಡಿ ಅಂದ್ರೆ ಗೊತ್ತಿದೆ ನಿಮ್ಗೆ ಮಕ್ಳೇ, ಅದನ್ನ ಬ್ಲೀಚಿಂಗ್ ಪೌಡರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರ ನೋಡಿ. ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರ ಏನ್ ಹೇಳಿ? ಕ್ಯಾಲ್ಸಿಯಂ. Ca ಅಂದ್ರೆ ಕ್ಯಾಲ್ಸಿಯಂ, O ಅಂದ್ರೆ ಆಕ್ಸಿಜನ್, Cl2 ಕ್ಲೋರಿನ್, CaOCl2. ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರ ಬ್ಲೀಚಿಂಗ್ ಪೌಡರ್. ಇದನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತ ಹೇಳ್ಕೊಂಡು, ಪೇಪರ್ ಮಾಡ್ತಾರಲ್ಲ ಫ್ಯಾಕ್ಟ್ರಿ, ಪೇಪರ್ ಫ್ಯಾಕ್ಟ್ರಿ, ಕಾಗದದ ಕಾರ್ಖಾನೆ, ಬಟ್ಟೆ ಕಾರ್ಖಾನೆ, ಮತ್ತೆ ಲಾಂಡ್ರಿ. ನಾವು ಬಟ್ಟೆಗಳನ್ನ ಕ್ಲೀನ್ ಮಾಡಕ್ ವಾಷಿಂಗ್ ಕೊಡ್ತೀವಲ್ಲ ಲಾಂಡ್ರಿಯಲ್ಲಿ, ಏನಾರು ಬಟ್ಟೆಗೆ ಕಲೆಗಿಲೆ ಏನಾರು ಹಿಡ್ದಿದ್ರೆ ಅದನ್ನ ತೆಗಿಯೋದಕ್ಕೆ ನಾವಲ್ಲಿ ಉಪಯೋಗಿಸ್ತೀವಿ ಲಾಂಡ್ರಿ ಕೆಲಸಗಳಲ್ಲಿ. ಮತ್ತೆ ಚೆಲುವೆ ಕಾರಕಗಳಾಗಿ ಉಪಯೋಗಿಸ್ತೀವಿ, ಇದನ್ನ ಬಳಸ್ತೀವಿ. ಯಾವ್ದನ್ನ? ಬ್ಲೀಚಿಂಗ್ ಪೌಡರ್ನ. ನೆಕ್ಸ್ಟ್, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸುವರು. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣ ಅಂದ್ರೆ ಗೊತ್ತಿದೆ, ಆಕ್ಸಿಜನ್ ಅನ್ನ ಪಡೆದುಕೊಳ್ಳುವುದು, ಮತ್ತು ಹೈಡ್ರೋಜನ್ ಅನ್ನ ಬಿಡುವಂಥದ್ದು. ಇದನ್ನ ಉತ್ಕರ್ಷಣಕಾರಿ ಅಂತ ಕರಿತೀವಿ. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಈ ಬ್ಲೀಚಿಂಗ್ ಪೌಡರ್ CaOCl2 ಅನ್ನು ಉತ್ಕರ್ಷಣಕಾರಿಯಾಗಿ ಬಳಸುತ್ತಾರೆ. ಅರ್ಥ ಆಯ್ತಾ? ಇನ್ನೊಂದು, ಒಟ್ಟಲ್ಲಿ 2 ಬರೆದ್ರೆ ಸಾಕು, ಇನ್ನೊಂದು ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಕ್ರಿಮಿ ಮುಕ್ತಗೊಳಿಸಲು ಸೋಂಕು ನಾಶಕವಾಗಿ ಬಳಸ್ತಾರೆ. ಇದು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ. ಕ್ರಿಮಿ ಮುಕ್ತಗೊಳಿಸಲು, ಕ್ರಿಮಿ ಮುಕ್ತಗೊಳಿಸಲು ಸೋಂಕು ನಾಶಕವಾಗಿ ಬಳಸುವರು. ಯಾವುದೇ ಕ್ರಿಮಿಗಳು ಇದ್ರೆ ಅದನ್ನ, ಈಗ ಸಪೋಸ್ ಇದಿರ್ಬೋದು, ನಿಮ್ಗೆ ಹೊಲಗಳಲ್ಲಿ ಗೊತ್ತಿರ್ಬೋದು, ಗಿಡ ಎಲ್ಲ ನೆಟ್ಟಾಗ ನೀವು ಅದಕ್ಕೆ ಕೆಲವು ಟೈಮ್ ಹುಳ ಬರುತ್ತೆ. ಆಗ ಅದನ್ನ, ಆ ಹುಳ ತೆಗಿಯೋದಕ್ಕೆ ಇದನ್ನ ಸೋಂಕು ನಾಶಕವಾಗಿ ಬಳಸ್ತಾರೆ. ಎರಡನೇದು, ಈ ಕೆಳಗಿನ ವಸ್ತುಗಳಲ್ಲಿ ಕಂಡು ಬರುವ ಆಮ್ಲವನ್ನ ಹೆಸರಿಸಿ. ಇಲ್ಲಿ ಒಂದನೇದು ಮೊಸರು, ಎರಡನೇದು ಜಠರ ರಸ. ಮೊಸರು ನಿಮಗ್ ಗೊತ್ತಿದೆ, ಹಾಲಲ್ಲಿ ಯಾವ ಆಸಿಡ್ ಇರುತ್ತೆ? ಲ್ಯಾಕ್ಟಿಕ್ ಆಮ್ಲ. ಅದೇ ಆಸಿಡ್ ಮೊಸರಲ್ಲಿ ಕೂಡ ಇರುತ್ತೆ. ಹಾಲಲ್ಲಿ ಮೊಸರು ಮೊಸರಲ್ಲಿ ಹಾಲಿಂದ ಮೊಸರು ಆಗೋದು. ಹಾಲಲ್ಲಿ ಇರೋದು ಲ್ಯಾಕ್ಟಿಕ್ ಆಸಿಡ್, ಮೊಸರಲ್ಲೂ ಕೂಡ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ, ಅಂದ್ರೆ ಲ್ಯಾಕ್ಟಿಕ್ ಆಮ್ಲ. ಜಠರ ರಸ, ಗ್ಯಾಸ್ಟ್ರಿಕ್ ಜ್ಯೂಸ್. ಜಠರ ರಸ ಗ್ಯಾಸ್ಟ್ರಿಕ್ ಜ್ಯೂಸ್ ಗೊತ್ತಿದೆ. ನಮ್ಮ ಸ್ಟೊಮಕ್ ಅಲ್ಲಿ ಯಾವ್ದಿರುತ್ತೆ? ಹೈಡ್ರೋಕ್ಲೋರಿಕ್ ಆಮ್ಲ. ಅದು ಸ್ರವಿಸುತ್ತೆ, ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ಜಠರ ರಸದಲ್ಲಿ ಯಾವ ಆಸಿಡ್ ಇರುತ್ತೆ? ಹೈಡ್ರೋಕ್ಲೋರಿಕ್ ಆಮ್ಲ, HCl. English medium students, chemical formula of bleaching powder. Write any 2 uses of this salt and name the acid present in the following substance: curd and gastric juice. Bleaching powder, its chemical name of chemical formula of bleaching powder is CaOCl2. CaOCl2, calcium oxychloride ಅಂತ ಇದು. Chemical name calcium oxychloride. It is used as bleaching agent in paper factory. Paper factory use ಮಾಡ್ತೀವಿ. Cloth and laundry industries. Cloth and laundry ಗೊತ್ತಿದೆ ನಿಮ್ಗೆ. ಇಲ್ಲಿ ಟೆಕ್ಸ್ಟೈಲ್
ಫ್ಯಾಕ್ಟ್ರಿ ಅಂಡ್ ಲಾಂಡ್ರಿಯಲ್ಲಿ ಬ್ಲೀಚಿಂಗ್ ಪೌಡರ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಯೂಸ್ಡ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕೆಮಿಕಲ್ ಇಂಡಸ್ಟ್ರೀಸ್. ಆಕ್ಸಿಡೇಷನ್ ಮೀನ್ಸ್ ಏನು, ಆಕ್ಸಿಜನ್ ಅನ್ನ ಪಡ್ಕೊಳ್ಳುವಂಥದ್ದು, ಗೈನಿಂಗ್ ಆಫ್ ಆಕ್ಸಿಜನ್, ದಟ್ ಈಸ್ ಕಾಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇನ್ ಕೆಮಿಕಲ್ ಇಂಡಸ್ಟ್ರಿ. ದೆನ್ ಇನ್ನೊಂದು ಯೂಸ್ಡ್ ಆಸ್ ಡಿಸ್ಇನ್ಫೆಕ್ಟೆಂಟ್. ಇಟ್ ಈಸ್ ಯೂಸ್ಡ್ ಆಸ್ ಡಿಸ್ಇನ್ಫೆಕ್ಟೆಂಟ್. ಯಾವುದೇ ಪ್ಲಾಂಟ್ಸ್ ಇರ್ಬೋದು, ಏನಾರು ಅದರಲ್ಲಿ ಇನ್ಸೆಕ್ಟ್ಸ್ ಇದ್ದಾಗ ಆ ಪ್ಲಾಂಟ್ ಹೋಗುತ್ತೆ ಅಲ್ವಾ, ಡಿಸ್ಟ್ರಾಯ್ ಆಗಿ ಹೋಗುತ್ತಲ್ಲ, ಆಗ ನಾವು ಇದನ್ನ ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತೀವಿ. ಮತ್ತೆ ಇನ್ನು ಕೇಳಿದರೆ, ನೇಮ್ ದ ಆಸಿಡ್ ಪ್ರೆಸೆಂಟ್ ಇನ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸ್. ಕರ್ಡ್ ಅಲ್ಲಿ ಯಾವ್ದಿರುತ್ತೆ, ನಿಮ್ಗೆ ಹಾಲಲ್ಲಿ ಇರೋದು ಗೊತ್ತಿದೆ, ಮಿಲ್ಕ್ ಅಲ್ಲಿ ಇರೋದು ಲ್ಯಾಕ್ಟಿಕ್ ಆಸಿಡ್. ಸೇಮ್ ಕರ್ಡಲ್ಲೂ ಕೂಡ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಇನ್ನೊಂದು ಗ್ಯಾಸ್ಟ್ರಿಕ್ ಜ್ಯೂಸು, ಗ್ಯಾಸ್ಟ್ರಿಕ್ ಜ್ಯೂಸ್ ಅಲ್ಲಿ ಯಾವ್ದಿರುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್. ಋಷಭ್ ಸರ್, ಸರ್ ಏನಾದ್ರು ಡೌಟ್ ಇದೆಯಾ ಅಂತ ಕೇಳಿ. ಒಂದು ನಿಮಿಷ. ಸ್ಟೂಡೆಂಟ್ಸ್ ಏನಾದ್ರು ಡೌಟ್ ಇದೆಯಾ? ನೆಕ್ಸ್ಟ್ ಹೋಗ್ತೀನಿ ಸ್ಲೈಡ್ಗೆ. ನೆಕ್ಸ್ಟ್, ಅಯಾನಿಕ್ ಸಂಯುಕ್ತಗಳು ಎಂದರೇನು? ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ 4 ಗುಣಗಳನ್ನು ಬರೆಯಿರಿ. ದೆನ್ ಇಲ್ಲಿ ಇಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳು. ಇಲೆಕ್ಟ್ರಾನ್ಗಳು, ಇಲ್ಲಿ ಸ್ಪೇಸ್ ಕಡಿಮೆ ಇದೆ ನೋಡಿ, ನಾನು ಸೋಡಿಯಂ ಎಂದು ರಾಸಾಯನಿಕ ಸಂಕೇತ Na. ಮತ್ತೆ ಇನ್ನೊಂದು ಇದು ಲೋಹ, ಸೋಡಿಯಂ ಲೋಹ. ಇನ್ನೊಂದು ಕ್ಲೋರಿನ್ ಬರಿತೀನಿ, ಇದು ಅಲೋಹ. ಸೋಡಿಯಂ ಲೋಹ, ಕ್ಲೋರಿನ್ ಅಲೋಹ. ಸೋಡಿಯಂನ ನಿಮ್ಗೆ ಇದೇನ್ ಗೊತ್ತಿದೆ ಹೇಳಿ, ಅಟಾಮಿಕ್ ನಂಬರ್ ಗೊತ್ತಿರ್ಬೇಕಲ್ವಾ? 11 ಇರುತ್ತೆ. ಎಷ್ಟಿರುತ್ತೆ ಸೋಡಿಯಂ ಇಂದ ಅಟಾಮಿಕ್ ನಂಬರು? 11 ಇರುತ್ತೆ. 11ರಲ್ಲಿ ಇದು ಫಸ್ಟ್ ಕೆ ಶೆಲ್ಲು, ಎಲ್ ಶೆಲ್ಲು, ಎಂ ಶೆಲ್ಲು, ಎನ್ ಶೆಲ್ಲು ಕೇಳಿದರೆ, ಈಗ ಡಿಟೈಲ್ ಆಗಿ ಹೇಳಕ್ಕೆ ಟೈಮ್ ಇಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲಾಸ್ಟ್ ಶೆಲ್ ಅಲ್ಲಿ, ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಬರುತ್ತೆ. ಇಲ್ಲಿ ಬರ್ದ್ಬಿಡ್ತೀನಿ, ಕೆ ಶೆಲ್ ಹ್ಯಾಸ್ 2 ಎಲೆಕ್ಟ್ರಾನ್ಸ್. ಆಮೇಲೆ ಪಿ ಶೆಲ್ ಅಲ್ಲಿ ಎಷ್ಟು ಬರುತ್ತೆ, ಎಷ್ಟು ಇಲ್ಲಿ ಎಷ್ಟು P6 ಬರುತ್ತೆ, ಅಂದ್ರೆ 8 ಬರುತ್ತೆ. ಪಿ ಶೆಲ್ ಅಲ್ಲಿ 8 ಇರುತ್ತೆ. 8 + 2 11 ಆಗುತ್ತೆ. ಕೆ ಶೆಲ್ ಅಲ್ಲಿ ಓನ್ಲಿ 1 ಬ್ಲಾಕ್ ಇರುತ್ತೆ, ಎಸ್ ಬ್ಲಾಕ್. ಕೆ ಶೆಲ್ ಆದ್ಮೇಲೆ ಎಲ್ ಶೆಲ್. ಎಲ್ ಶೆಲ್ ಅಲ್ಲಿ ಎಷ್ಟು ಬ್ಲಾಕ್ ಬರುತ್ತೆ, ಎಸ್ ಪಿ. ಎಸ್ ಅಲ್ಲಿ 2, ಪಿ ಅಲ್ಲಿ 6, ಟೋಟಲಿ 8 ಆಗುತ್ತೆ. ನೆಕ್ಸ್ಟ್ ಶೆಲ್ ಬಂದು ಕೆ ಎಲ್ ಎಂ. ಎಂ ಅಲ್ಲಿ 3 ಬ್ಲಾಕ್ಸ್ ಬರುತ್ತೆ, ಎಸ್ ಪಿ ಡಿ. ಇಲ್ಲಿ ಎಸ್ ಅಲ್ಲಿ ಮ್ಯಾಕ್ಸಿಮಮ್ 2, ಅಂದ್ರೆ ಇಲ್ಲಿ 1 ಫಿಲ್ ಆಗುತ್ತೆ. ಅಲ್ಲಿಗೆ 11 ಆಯ್ತಲ್ವಾ? ಎಂ ಅಲ್ಲಿ 1 ಇದೆ ನೋಡಿ. 2 + 8 10, 10 + 1 11. ಈಗ ಇಲ್ಲಿ ಲಾಸ್ಟ್ 1 ಎಲೆಕ್ಟ್ರಾನ್ ಇದೆ. ಲಾಸ್ಟ್ ಶೆಲ್ ಅಲ್ಲಿ 1 ಎಲೆಕ್ಟ್ರಾನ್ ಇದೆ. ಆ 1 ಎಲೆಕ್ಟ್ರಾನ್ ಅನ್ನ ನಾನಿಲ್ಲಿ ಡಾಟ್ ಅಲ್ಲಿ ಬರಿತೀನಿ, ಹೀಗೆ ಇಂಟು ಮಾರ್ಕ್ ಹಾಕ್ತೀನಿ. ಇದು 1 ಎಲೆಕ್ಟ್ರಾನ್ ಲಾಸ್ಟ್ ಶೆಲ್ ಅಲ್ಲಿ ಇರೋದು. ಎಲ್ ಶೆಲ್ ಅಲ್ಲಿ 8 ಕಂಪ್ಲೀಟ್ ಆಗಿದೆ, ಕೆ ಶೆಲ್ ಅಲ್ಲಿ 2 ಕಂಪ್ಲೀಟ್ ಆಗಿದೆ. ಅದೇ ರೀತಿ ಕ್ಲೋರಿನ್ ಬಂದಾಗ ಗೊತ್ತಿರ್ಬೋದು ನಿಮಗೆ, ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್ ಎಷ್ಟು ಹೇಳಿ, ಇದು 11. ಸೋಡಿಯಂ 11 ಅಟಾಮಿಕ್ ನಂಬರು. ನಾನು ಇದು ಇಂಗ್ಲಿಷಲ್ಲೇ ಬರ್ದ್ಬಿಡ್ತೀನಿ. ಅಟಾಮಿಕ್ ನಂಬರ್, ಪರಮಾಣು ಸಂಖ್ಯೆ ಅಂತ ಹೇಳ್ತಾರೆ. ಸೋಡಿಯಂ ಇಂದು ಎಷ್ಟು ಬರುತ್ತೆ, 11 ಬರುತ್ತೆ. ಅದೇ ರೀತಿ ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್ ಎಷ್ಟು ಬರುತ್ತೆ, 17. ಈ ಕ್ಲೋರಿನ್ 17 ಅಂದ್ರೆ ಇದ್ಲೂ ಅಷ್ಟೇ, ಕೆ ಶೆಲ್ಲು, ಎಲ್ ಶೆಲ್ಲು, ಎಂ ಶೆಲ್ಲು ಬರಿತೀನಿ. ಕೆ ಶೆಲ್ ಅಲ್ಲಿ ಎಸ್ ಬ್ಲಾಕ್ ಅಲ್ಲಿ 2 ಕಂಪ್ಲೀಟ್ ಆಗುತ್ತೆ. ಎಲ್ ಶೆಲ್ ಅಲ್ಲಿ 2 ಬ್ಲಾಕ್ ಬರುತ್ತೆ, ಎಸ್ ಪಿ ಅಲ್ಲಿ 2 ಮತ್ತೆ 6 ಆಗುತ್ತೆ.
ಆಮೇಲೆ ಎನ್ ಒಟ್ಟು 10 ಆಯ್ತು. ಎಂ ಬ್ಲಾಕ್ ಅಲ್ಲಿ SL2 ಬರುತ್ತೆ, PL5 ಬರುತ್ತೆ. 2 ಮತ್ತೆ 5 ಒಟ್ಟು 17 ಆಯ್ತು. ಒಟ್ಟು 17 ಆಯ್ತು. ಅಲ್ಲಿ 17 ಅಲ್ಲಿ ಲಾಸ್ಟ್ ಶೆಲ್ ಅಲ್ಲಿ ಎಷ್ಟಿದೆ? ಇಲ್ಲಿ ಕ್ಲೋರಿನ್ ಅಲ್ಲಿ ಲಾಸ್ಟ್ ಶೆಲ್ ಅಲ್ಲಿ ಎಷ್ಟಿದೆ? 7 ಇದೆ. ಕ್ಲೋರಿನ್ ಅಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಸೆಲ್ ಅಲ್ಲಿ 7 ಇದೆ. 5 2 + 5 ಎಷ್ಟಿದೆ ಹೇಳಿ? 7 ಇದೆ. ಈ 7 ಅನ್ನ ನೋಡಿ ನಾನು ಇಂಟು ಮಾರ್ಕಲ್ ತೋರಿಸ್ತೀನಿ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಲಾಸ್ಟ್ ಸೆಲ್ ಅಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಇದೆಯಲ್ಲ, ಅದು ಇದಕ್ ಕೊಟ್ಬಿಡುತ್ತೆ. ಯಾವ್ದಕ್ ಕೊಟ್ಬಿಡುತ್ತೆ? ಕ್ಲೋರಿನಿಗೆ ಕೊಟ್ಬಿಟ್ಟಾಗ ಇದಕ್ಕಿಲ್ಲಿ ಕ್ಲೋರಿನಿಗೆ ಎಷ್ಟಾಯ್ತು? 8 ಆಗುತ್ತೆ. ಇದೆರಡೂ ಸೇರಿ ನಮಗೇನ್ ಸಿಕ್ಕುತ್ತಂದ್ರೆ ಸೋಡಿಯಂ ಕ್ಲೋರೈಡ್. ಅರ್ಥ ಆಯ್ತಾ? ಇದೇ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆ ಆಗೋದು. ಸೋಡಿಯಂ ಲೋಹದಿಂದ ಒಂದ್ ಎಲೆಕ್ಟ್ರಾನು ಅಲೋಹಕ್ಕೆ ವರ್ಗಾವಣೆ ಆಗುತ್ತೆ. ಲೋಹದಿಂದ ಅಲೋಹಕ್ಕೆ ವರ್ಗಾವಣೆ ಆಗುವುದರ ಮೂಲಕ ಉಂಟಾಗುವ ಸಂಯುಕ್ತ. ಇಲ್ಲಿ ಯಾವ ಸಂಯುಕ್ತ ಸಿಕ್ತು ನಮ್ಗೆ? ಸೋಡಿಯಂ ಕ್ಲೋರೈಡ್. ಇದನ್ನ ನಾವು ಅಯಾನಿಕ್ ಸಂಯುಕ್ತಗಳು ಅಂತ ಹೇಳ್ತೀವಿ. ಇಲ್ಲಿ ಸೋಡಿಯಂ ಎಲೆಕ್ಟ್ರಾನ್ ಕೊಟ್ಟಿರೋದ್ರಿಂದ ಇದಕ್ಕೆ ಪಾಸಿಟಿವ್ ಬರುತ್ತೆ. ಕ್ಲೋರಿನ್ ಪಡ್ಕೊಂಡಿರೋದ್ರಿಂದ ಇಟ್ ಗೇನ್ ದ ಎಲೆಕ್ಟ್ರಾನ್, ಅದು ಇದಕ್ಕೆ ನೆಗೆಟಿವ್ ಬರುತ್ತೆ. ಸೋಡಿಯಂ ಪ್ಲಸ್ ಕ್ಲೋರಿನ್ ನೆಗೆಟಿವ್. ಬಟ್ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಬರಿಬೇಕಾದ್ರೆ ಈ ರೀತಿ ಬರೆಯಲ್ಲ ಮಕ್ಳೇ. ಏನಂತ ಬರಿತೀವಿ? NaCl ಅಂತ ಬರಿತೀವಿ. Na ಪ್ಲಸ್ Cl ಮೈನಸ್ ಅಂತ ಬರೆಯಲ್ಲ ನಾವು. NaCl ಅಂದ್ರೆ ಇದು ಸೋಡಿಯಂ ಒಂದು ಎಲೆಕ್ಟ್ರಾನ್ ಅನ್ನ ಕ್ಲೋರಿನಿಗೆ ಕೊಟ್ಟಿದೆ, ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಪಡ್ಕೊಂಡಿದೆ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮತ್ತೆ ಎರಡನೇ ಕ್ವಶನ್, ಅಯಾನಿಕ್ ಸಂಯುಕ್ತಗಳ ಯಾವ್ದಾದ್ರು 4 ಗುಣಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದರ ಕ್ಯಾರೆಕ್ಟರ್ಸ್ ಯಾವುದು? ಫಿಸಿಕಲ್ ಸ್ಟೇಟ್ ಏನಿರುತ್ತೆ, ಭೌತ ಸ್ಥಿತಿ, ಅದು ಗಟ್ಟಿಯಾಗಿರುತ್ತೆ, ಹಾರ್ಡ್ ಆಗಿರುತ್ತೆ. ನಿಮಗೆ ಸೋಡಿಯಂ ಕ್ಲೋರೈಡ್ ಅಂದ್ರೆ ಏನಂತ ಗೊತ್ತಿದೆ ಅಲ್ವಾ? ಈ ಸಾಲ್ಟ್ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಈ ಸಾಲ್ಟ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಇದೇ ಉದಾಹರಣೆ. ಸೋಡಿಯಂ ಕ್ಲೋರೈಡ್ ಅಂದ್ರೆ ಉಪ್ಪು ನೋಡಿದೀರಾ? ಉಪ್ಪು ಯಾವ ಸ್ಥಿತಿಲಿ ಇರುತ್ತೆ? ಘನ ಸ್ಥಿತಿಲಿ ಇರುತ್ತೆ. ಅದು ಗಟ್ಟಿಯಾಗಿರುತ್ತೆ, ತುಂಬಾ ಹಾರ್ಡ್ ಅಂತಲ್ಲ, ಒಟ್ಟು ಟೋಟಲಿ ಗಟ್ಟಿಯಾಗಿರುತ್ತೆ, ಕಠಿಣವಾಗಿರುತ್ತೆ, ಘನ ಸ್ಥಿತಿಲಿ ಇರುತ್ತೆ. ಮತ್ತೆ ಅದು ಕರಗುವ ಮತ್ತು ಇದು ನೀರಲ್ಲಿ ಕರಗುವ ಮತ್ತು ಕುದಿಯುವ ಬಿಂದು ಅಧಿಕ. ಅದರ ಕುದಿಯುವ ಬಿಂದು ಏನಾಗಿರುತ್ತೆ? ಅಧಿಕವಾಗಿರುತ್ತೆ. ನೀರಲ್ಲಿ ಸಾಲ್ಯುಬಿಲಿಟಿ, ನೀರಲ್ಲಿ ಕರಗುತ್ತೆ. ಉಪ್ಪು ನೀರಲ್ಲಿ ಕರಗುತ್ತೆ, ನಿಮಗೆ ಗೊತ್ತಿದೆ. ಉಪ್ಪು ನೀರಿನಲ್ಲಿ ಕರಗುತ್ತೆ. ಈ ಉಪ್ಪು ನೀರಿನಲ್ಲಿ ಕರಗುತ್ತಲ್ವಾ, ಆ ದ್ರಾವಣದಲ್ಲಿ ಏನು ವಿದ್ಯುತ್ ಹರಿಯುತ್ತೆ. ಅದಕ್ಕೆ ಅದನ್ನ ವಿದ್ಯುತ್ತಿನ ವಾಹಕ ಅಂತ ಕರಿತೀವಿ. ಉಪ್ಪಿನ ದ್ರಾವಣ ಇದೆಯಲ್ವಾ, ಉಪ್ಪಿನ ದ್ರಾವಣವನ್ನು ನಾವು ವಿದ್ಯುತ್ತಿನ ವಾಹಕ ಅಂತ ಕರಿತೀವಿ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್, ವಾಟ್ ಆರ್ ಅಯಾನಿಕ್ ಕಂಪೌಂಡ್ಸ್? ರೈಟ್ ಎನಿ 4 ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್. ಮಕ್ಕಳೇ ಇಲ್ಲಿ ಸೇಮ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಂಗ್ಲಿಷ್ ಮೀಡಿಯಂ ಸೇಮ್ ಇದೇನೆ. ದ ಕಂಪೌಂಡ್ಸ್ formed by the transfer of electron from a metal to a non-metal. See, hydrogen is a metal. In outermost shell, it has only 1 electron. Chlorine has a non-metal. Its outermost shell has 7 electron. It donates 1 electron to chlorine. Sodium donates 1 electron to chlorine. In that time, it forms sodium chloride, Na plus Cl minus. ನಾವು ಬರಿಬೇಕಾದ್ರೆ ಈ ರೀತಿ ಬರೆಯಲ್ಲ. ಸೋಡಿಯಂ ಕ್ಲೋರೈಡ್, ಇಟ್ ಈಸ್ ನಥಿಂಗ್ ಬಟ್ ಕಾಮನ್ ಸಾಲ್ಟ್. ಅಂದ್ರೆ ದ ಕಂಪೌಂಡ್ಸ್ ಫಾರ್ಮ್ಡ್ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಎ ಮೆಟಲ್ ಟು ಎ ನಾನ್ ಮೆಟಲ್ ಗೆ ಟ್ರಾನ್ಸ್ಫರ್ ಆಗಬೇಕು. ನಾನ್ ಮೆಟಲ್ ಇಂದ ಮೆಟಲ್ ಯಾವಾಗ್ಲೂ ಟ್ರಾನ್ಸ್ಫರ್ ಆಗಲ್ಲ ಎಲೆಕ್ಟ್ರಾನ್. ಅಯಾನಿಕ್ ಕಂಪೌಂಡ್ ಅಂದ್ರೆ ಎಲೆಕ್ಟ್ರಾನ್ ಇಟ್ ಟ್ರಾನ್ಸ್ಫರ್ ಫ್ರಮ್ ಮೆಟಲ್ ಟು ನಾನ್ ಮೆಟಲ್, ಮೆಟಲ್ ಟು ಎ ನಾನ್ ಮೆಟಲ್, ಅಥವಾ ನಾನ್ ಮೆಟಲ್ ಇಂದ ಮೆಟಲ್ಗೆ ಅಂತ ಬರೆದ್ರೆ ಅದು ಕಂಪ್ಲೀಟ್ ರಾಂಗ್ ಆಗುತ್ತೆ ಡೆಫಿನಿಷನ್. ಕನ್ನಡ ಮೀಡಿಯಂ ಮಕ್ಕಳು ಬರಿಬೇಕಾದ್ರೆ ಹೀಗೆ ಬರಿಬೇಕು. ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆ ಆಗೋದು. ಅಲೋಹದಿಂದ ಲೋಹ ಅಂತ ಬರೆದ್ರೆ ತಪ್ಪಾಗುತ್ತೆ. ತುಂಬಾ
ಗಮನವಿಟ್ಟು ಬರಿಬೇಕು. ದ ಕಂಪೌಂಡ್ಸ್ ಫಾರ್ಮ್ಡ್ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಎ ಮೆಟಲ್ ಟು ಎ ನಾನ್ ಮೆಟಲ್. ಪ್ರಾಪರ್ಟೀಸ್ ಬನ್ನಿ, ಇಟ್ಸ್ ಫಿಸಿಕಲ್ ಸ್ಟೇಟ್, ಸಾಲಿಡ್ ಅಂಡ್ ಹಾರ್ಡ್. ನೀವು ನೋಡಿದಿರ ಉಪ್ಪು ಟಚ್ ಮಾಡಿದ್ರೆ ಫೀಲ್ ಆಗಿರುತ್ತೆ. ಇಟ್ ಈಸ್ ಸಾಲಿಡ್ ಅಂಡ್ ಅಥವಾ ಆರ್ ಹಾರ್ಡ್. ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಇಟ್ ವೆರಿ ಹೈ. Melting and boiling points are very high. It is soluble in water. Already you know that. Salt is soluble in water. Conduction of electricity. Salt solution. Conduct electricity in molten state. Salt solution is there, no? So, adali electricity enagirutte. Conduct electricity in salt solution. Sir, ಮುಂದಿಂದಕ್ಕೆ ಹೋಗ್ಲಾ? ಓಕೆ, ಡೌಟ್ ಅಂತ ಕೇಳ್ಬೇಕಾ? ಕೇಳೋದಾದ್ರೆ ಕೇಳಿ. ಯಾರಿಗಾದ್ರೂ ಡೌಟ್ ಇದೆಯಾ? ನೋ ಸರ್. ಪುನಃ ಅದೇ ಕ್ವಶನ್ ಬಂದಿದೆ. ಮಿಶ್ರ ಲೋಹಗಳು ಎಂದರೇನು ಅದನ್ನ ಹೇಳಲ್ಲ, ಅದರ ಗುಣಗಳನ್ನ ಕೇಳಿದ್ದಾರೆ. ಮಿಶ್ರ ಲೋಹಗಳ ಗುಣಗಳು. ಮಕ್ಳೇ, ನಿಮ್ಮ ಎಲ್ಲರ ಮನೆಗಳಲ್ಲೂ ಏನು ಬೆಳ್ಳಿ ಇರ್ಬೋದು, ಇಲ್ಲಾಂದ್ರೆ ತಾಮ್ರದ್ದು ಮಿಶ್ರ ಲೋಹ ಕಂಚು ಆದ್ರೂ ಇದೆ, ಇಲ್ಲಾಂದ್ರೆ ಹಿತ್ತಾಳೆನಾದ್ರೂ ಇದೆ. ಅದನ್ನೇ ನೋಡ್ಕೊಳ್ಳಿ ಒಂದ್ಸಲ, ಅದನ್ನ ನೆನ್ಪು ಮಾಡ್ಕೊಳ್ಳಿ. ಎಕ್ಸಾಮ್ ಬರಿಬೇಕಾದ್ರೆ ಒಂದ್ ಹಿತ್ತಾಳೆ ದೀಪನಾರು ಇರುತ್ತೆ ನಿಮ್ಗ ಮನೆಗಳಲ್ಲಿ, ಅಥವಾ ಬೆಳ್ಳಿ ಕಾಲ್ಗೆಜ್ಜೆ ಹುಡುಗಿಯರ ಹತ್ರ ಇದ್ದೇ ಇರುತ್ತೆ. ಯಾವುದೇ ಒಂದು ಇರುತ್ತೆ ಮಿಶ್ರ ಲೋಹಗಳು. ಅದು ಮುಟ್ಟಕ್ಕೆ ಗಟ್ಟಿ ಇರುತ್ತೆ, ಸಾಫ್ಟ್ ಇರಲ್ಲ. ಕಠಿಣ ಅಂದ್ರೆ ಹಾರ್ಡ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ಮತ್ತೆ ಮಿಶ್ರಲೋಹ ಇನ್ನೊಂದ್ಸಲ ಹೇಳಲ್ಲ ಸರ್ ನಾನು, ಇದು ಕಠಿಣವಾಗಿರುತ್ತೆ ಮಿಶ್ರಲೋಹಗಳ ಭೌತ ಗುಣಗಳು. ಮತ್ತೆ ಹಿತ್ತಾಳೆ ಪಾತ್ರೆ ತೊಳೆದಾಗ ತುಂಬಾ ಶೈನಿಂಗ್ ಇರುತ್ತೆ, ಹೊಳಪಾದ ಮೇಲ್ಮೈ ಇರುತ್ತೆ. ಮತ್ತೆ ಏನ್ ಹೇಳಿ, ಇದು ಕುಟ್ಯತೆ ಅಂತ ಹೇಳಿದ್ರೆ ನೀವು ಅಲೋಹಗಳನ್ನ ಕುಟ್ಟಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಶೀಟ್ಗಳಾಗಿ ಮಾಡ್ಬೋದು, ತೆಳುವಾದ ಶೀಟ್ಗಳಾಗಿ ಮಾಡ್ಬೋದು ನಾವು. ಅದನ್ನ ಕುಟ್ಯತೆ ಅಂತ ಕರಿತೀವಿ. ಇನ್ನೊಂದು ತನ್ಯತೆ ಅಂದ್ರೆ ಅದನ್ನ ನಾವು ತಂತಿ ತರನು ಮಾಡ್ಬೋದು. ಏನ್ ಮಾಡ್ಬೋದು? ತಂತಿ ತರನು ಮಾಡ್ಬೋದು, ತನ್ಯತೆ ಅಂತ ಕರಿತೀವಿ. ಮತ್ತೆ ಅಲೋಹಗಳು ಉಷ್ಣದ ಉತ್ತಮ ವಾಹಕ. ಇದು ಹೀಟ್ ಅನ್ನ ಏನ್ ಮಾಡ್ಕೊಳುತ್ತೆ? ಹಿಡಿದಿಟ್ಕೊಳ್ಳೋದು, ಉತ್ತಮ ವಾಹಕ. ಇದನ್ನ ಅಡಿಗೆ ಮಾಡಕ್ಕೆಲ್ಲ ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆ ಎಲ್ಲ ಬಳಸ್ತೀವಲ್ವಾ, ಉಷ್ಣದ ಉತ್ತಮ ವಾಹಕ. ಮತ್ತೆ ಇದರಲ್ಲಿ ವಿದ್ಯುತ್ತಿನ ಉತ್ತಮ ವಾಹಕ. ವಿದ್ಯುತ್ತಿನ ಉತ್ತಮ ವಾಹಕ ನಿಮಗೆ ಗೊತ್ತಿರ್ಬೋದು. ಬಾಯ್ಲರ್, ಎಲೆಕ್ಟ್ರಿಕ್ ಬಾಯ್ಲರ್ ಕೇಳಿತೀರಾ? ಇಲ್ಲ ಅಂದ್ರೆ ಎಲೆಕ್ಟ್ರಿಕ್ ಸ್ಟವ್ ಬಂದಿದೆ. ಹಿಂದೆ ಎಲ್ಲ ರೌಂಡ್ 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 ಇರ್ತಿತ್ತು, ಈಗ ಇಂಡಕ್ಷನ್ ಸ್ಟವ್ ಬಂದಿದೆ. ಆ ಬಾಯ್ಲರ್ ಅಲ್ಲಿ ಈ ತರ ಇರುತ್ತೆ ನೋಡಿ, ಸುರುಳಿ ಆಕಾರದಲ್ಲಿ ಈ ತರ ನೋಡಿರ್ಬೋದು ನೀವು ಬಾಯ್ಲರ್ ಅಲ್ಲಿ ಇರೋದು. ಇದನ್ನ ಒಂದು ನಿಕ್ರೋಮ್ ಅಂತ ಒಂದು ಅಲ್ಲಾಯಿಂದ ಮಾಡಿರ್ತಾರೆ. ನಿಕ್ರೋಮ್ ಅಂತ ಒಂದು ಮಿಶ್ರ ಲೋಹದಿಂದ ಮಾಡಿದ್ದಾರೆ. ಇವಾಗ ಬಾಯ್ಲರ್ ತುಂಬಾ ಕಡಿಮೆ, ಅದ್ರ ಬದಲು ಗೀಸರ್ ಇದೆ. ಅಥವಾ ಈ ತರ ಸುರುಳಿ ಆಗಿರುವಂತದ್ದು ಮೊದ್ಲು ಹೀಟರ್ ಇತ್ತು ಈ ತರದ್ದು ಎಲೆಕ್ಟ್ರಿಕ್ ಇಂದು. ಈಗ ಅದ್ರ ಬದಲಿಗೆ ಇಂಡಕ್ಷನ್ ಸ್ಟವ್ ಬಂದಿದೆ. ಅದ್ ಯಾವ್ದೇ ಇದ್ರು ಕಾಯಿಲ್ ಮಾಡಿರುವಂತದ್ದು ಯಾವ್ದ್ರಿಂದ? ನಿಕ್ರೋಮ್ ಅಂತ ಒಂದು ಮಿಶ್ರ ಲೋಹದಿಂದ, ನಿಕ್ರೋಮ್ ಅಂತ ಮಿಶ್ರ ಲೋಹದಿಂದ ಮಾಡಿದ್ದಾರೆ. ಅದರಿಂದ ಮಿಶ್ರ ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿವೆ. ಮತ್ತು ಇನ್ನೊಂದು ಶಬ್ದ ಮಾಡುತ್ತೆ ಅದು. ಈಗ ದೇವಸ್ಥಾನದಲ್ಲಿ ಗಂಟೆ ಬಾರಿಸಲ್ವಾ ಮಕ್ಳೇ? ನೋಡಿದಿರಲ್ಲ ಗಂಟೆ ಬಾರಿಸೋದು. ಅದರಿಂದ ಅದಕ್ಕೆ ಶಬ್ದ ಮಾಡುವಂತ ಒಂದು ಗುಣ ಕೂಡ ಇದೆ. ಅರ್ಥ ಆಯ್ತು ಅಂತ ತಿಳಿದೀನಿ. ತುಂಬಾ ಸುಲಭ ಇದು ನೆನ್ಪಿಟ್ಕೊಳಕ್ಕೆ ಅದ್ರ ಗುಣಗಳು. ನಿಮ್ ಮನೇಲಿರೋ ಪಾತ್ರೆ ನೆನ್ಪಿಟ್ಕೊಳ್ಳಿ, ಅದು ಗಟ್ಟಿ ಇದೆ, ಹೊಳಪಿದೆ. ಅದನ್ನ ಕುಟ್ಟಿ ಶೀಟ್ ತರ ಮಾಡ್ಬೋದು, ಮತ್ತೆ ತಂತಿ ತರ ಮಾಡ್ಬೋದು. ಉಷ್ಣನ ಉತ್ತಮ ವಾಹಕ, ಹೀಟ್ ಮಾಡಿದಾಗ ಅದು ಬಿಸಿ ಆಗುತ್ತೆ. ಮತ್ತೆ ವಿದ್ಯುತ್ತಿನ ಉತ್ತಮ ವಾಹಕ, ಮತ್ತೆ ಅದನ್ನ ಇದ್ ಮಾಡಿದಾಗ ನಮಗೆ ಶಬ್ದ ಬರುತ್ತೆ. ಆಯ್ತಾ? ವಾಟ್ ಆರ್ ಅಲಾಯ್ಸ್ ಅದಾಗಿದೆ ಮಕ್ಳೇ. ರೈಟ್ ಎನಿ 4 physical properties for you also. You know that ಯಾವುದು ಬ್ರಾನ್ಸ್ ಇರ್ಬೋದು, ಬ್ರಾಸ್ ಇರ್ಬೋದು, ನಿಮಗ್ ಗೊತ್ತಿದೆ. ಅದು ಒಂದು ಹಾರ್ಡ್ ಇರುತ್ತೆ. ಇಟ್ ಹ್ಯಾಸ್ ಶೈನಿಂಗ್ ಲಸ್ಟರಸ್ ಸರ್ಫೇಸ್, ಮೇಕ್ ಇನ್ ಟು ಥಿನ್ ಶೀಟ್ಸ್,
and drawn into thin wire. Thin ಚಿಕ್ಕದಾದಂತ ವೈರ್ಗಳು ಮಾಡಬಹುದು. They are good conductors of heat. Then they are good conductors of electricity. They are good conductor of electricity. Then it produce sound sonorous. Next ಹೋಗ್ಲಾ ಸರ್? ಡೌಟ್ ಇದೆಯಾ ಅಂತ ಕೇಳ್ತೀರಾ ಅಥವಾ ನೆಕ್ಸ್ಟ್ ಹೋಗ್ಲಾ? ಒಂದ್ ನಿಮಿಷ ಕೇಳ್ತೀನಿ. ಯಾರಿಗಾದ್ರೂ ಡೌಟ್ ಇದೆಯಾ ಇದರಲ್ಲಿ? ನೋ ಸರ್. ಓಕೆ ಓಕೆ. ನೆಕ್ಸ್ಟ್ ಕಾರ್ಬನ್ ಕಾಂಪೌಂಡ್ ವಿಲ್ ಡೂ ಇಟ್ ಟುಮಾರೋ. ಯಾಕಂದ್ರೆ 8:20 ಆಯ್ತಲ್ವಾ? ಹಾ, ನಾಳೆ ಸಂಡೇ ಅಥವಾ ಮಂಡೇ ಮಾಡೋಣ. ಹಿಂಗಾದ್ರೆ ಸರಿ. ಅಲ್ಲ, ನಾಳೆ ಆದ್ರೆ ತೊಂದ್ರೆ ಇಲ್ಲ. 7:30ಗೆನೆ ಇದಾಗುತ್ತೆ. ಅಥವಾ ನಾಳೆ